ಈ ವಿಡಿಯೋ ಪಾಠದಲ್ಲಿ ನಾವು 10ನೇ ತರಗತಿಯ 10ನೇ ಪಾಠ ದುನಿಯಾ ಮೇ ಪಹಲಾ ಮಕಾನ್ ಈ ಪಾಠದ ವಿವರಣೆಯನ್ನು ನಾವು ಇಂದು ನೋಡೋಣ. ಇದರ ಲೇಖಕರು डॉक्टर विजय गुप्ता ಅಂತ. पूर्वोत्तर भारत में बसने वाले सिंघफा आदिवासियों में जो कहानी कही जाती है उसके अनुसार सबसे पहले आदमी को मकान बनाना बहुत से पशुओं ने सिखाया. ಈಶಾನ್ಯ ರಾಜ್ಯಗಳು, ಪೂರ್ವೋತ್ತರ ಭಾರತ ಅಂದರೆ ಈಶಾನ್ಯ ರಾಜ್ಯಗಳೇನಿದಾವೋ ಇವೆ ಸಿಕ್ಕಿಮು, ಮಣಿಪುರ, ಅರುಣಾಚಲ ಪ್ರದೇಶ, ಹಿಮಾಚಲ ಪ್ರದೇಶ, ಏನು ಈಶಾನ್ಯ ಒಂದು ಮೇಘಾಲಯ, ಈ ಜನ ಇಲ್ಲಿರ್ತಕ್ಕಂತಹ ಸಿಂಘಫಾ ಆದಿವಾಸಿಗಳ ಒಂದು ಕಥೆ ಏನು ಹೇಳುತ್ತಪ್ಪ ಅಂದರೆ, ನಮಗೆ ಮೊಟ್ಟ ಮೊದಲು ಮನೆ ಕಟ್ಟೋದನ್ನು ಕಲಿಸ್ಕೊಟ್ಟಿದ್ದು ಪಶುಗಳು ಅಂತ ಇಲ್ಲಿ ಹೇಳ್ತಿದ್ದಾರೆ. उन दिनों आदमी गुफाओं में और पेड़ों के नीचे रहता था. ತುಂಬ ಹಿಂದೆ ನಾವು ಆದಿಮಾನವರಾಗಿದ್ದಂತಹ ಸಂದರ್ಭದಲ್ಲಿ ನಾವು ಎಲ್ಲಿರ್ತಾ ಇದ್ವಿ? ಗುಹೆಗಳಲ್ಲಿ ಇರ್ತಾ ಇದ್ವಿ. ಹಾಗೆಯೇ ಮರಗಳ ಪೊಟರೆಗಳಲ್ಲಿ, ಮರಗಳ ಕೆಳಗಡೆ ನೆರಳಲ್ಲಿ ನಾವು ಜೀವನವನ್ನು ಮಾಡ್ತಾ ಇದ್ವಿ. उस समय किंद्रू लालिम और किंचा लालीदाम नामक दो दोस्तों ने तय किया कि वे मकान बनाएंगे. ಹೀಗೆ ಅವರು ನಿರ್ಧಾರ ಮಾಡಿರಲಿಕ್ಕಿಲ್ಲ, ಕಲ್ಪನೆ, ಜಾನಪದ ಕಥೆ ಆದ್ದರಿಂದ ಕಲ್ಪನೆ ಇದು. ಇದರಲ್ಲಿ ಸತ್ಯ ಇಲ್ಲವೇ ಇಲ್ಲ ಅಂತಕ್ಕಂಥದ್ದಲ್ಲ, ಇದೇ ಸತ್ಯ. ಬಟ್ ಇಲ್ಲಿ ನಾವು ಪ್ರಾಣಿಗಳ ಜೊತೆ ಮಾತಾಡಿರೋದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಪ್ರಾಣಿಗಳ ಜೊತೆ ಮಾತಾಡಿರೋದಕ್ಕಿಂತ ಹೆಚ್ಚಿನ ಅವಕಾಶ ಯಾವುದಿದೆಯಪ್ಪ ಅಂದರೆ ಪ್ರಾಣಿಗಳನ್ನು ನೋಡಿ ಕಲ್ತಿರ್ತಕ್ಕಂಥ ಇದಿದೆ. ಆದರೆ ನಮಗೆ ಅಂದರೆ ಓದುಗರಿಗೆ ಈಸಿಯಾಗಿ ಅರ್ಥ ಆಗಲಿ, ಕಥೆಯನ್ನು ಕೇಳುಗರಿಗೆ ಇದು ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಇಲ್ಲಿಯ ಪಾತ್ರಗಳು ಯಾರ್ಯಾರು? ಕಿಂದ್ರೂ ಲಾಲಿಮ್ ಮತ್ತು ಕಿಂಚಾ ಲಾಲಿದಾಮ್, ಇವು ಎರಡು ಮುಖ್ಯ ಪಾತ್ರಗಳು. ನೀವು ನೆನಪಲ್ಲಿ ಇಟ್ಕೋಬೇಕಾದಂತಹ ಪಾತ್ರಗಳು ಯಾವ್ಯಾವು? ಕಿಂದ್ರೂ ಲಾಲಿಮ್ ಮತ್ತು ಕಿಂಚಾ ಲಾಲಿದಾಮ್, ಇವೆರಡೂ ಹೆಸರುಗಳನ್ನ ನೀವು ನೆನಪಿಟ್ಕೋಬೇಕು. मुश्किल यह थी कि वे नहीं जानते थे कि मकान कैसे बनाए जाते हैं, इसलिए वे पशुओं से पूछताछ करने के लिए जंगल की ओर चल पड़े. ಆದರೆ ಮನೆ ಕಟ್ಟಬೇಕು ಅಂತಕ್ಕಂಥದ್ದೇನೋ ಅವ್ರು ತೀರ್ಮಾನ ಮಾಡಿದರು. ಅಲ್ಲಿವರೆಗೂ ಮನೆಯೇ ಇರಲಿಲ್ಲ, ಮನೆಯನ್ನು ಅವ್ರು ನೋಡೇ ಇರಲಿಲ್ಲ. ಹಾಗಾಗಿ ಇದನ್ನು ಏನಾದರೂ ಕೂಡ ಹೆಲ್ಪ್ ಆಗುತ್ತೇನೋ ಪಶು ಪಕ್ಷಿಗಳಿಂದ ಅಂತೇಳ್ಬಿಟ್ಟು ಯೋಚನೆ ಮಾಡಿ ಅವರು ಎಲ್ಲಿಗೆ ಹೋದರು? ಕಾಡಿಗೆ ಹೋದರು. ಇದ್ದಿದ್ದೇ ಕಾಡಲ್ಲಿ, ಅವತ್ತು ಮನೆಯೇ ಇಲ್ಲ ಅಂದರೆ ಊರು ಕೂಡ ಇರಲಿಕ್ಕಿಲ್ಲ. ಅವ್ರು ಇರೋ ಪ್ರದೇಶದಿಂದ ಇನ್ನೊಂದಷ್ಟು ಸ್ವಲ್ಪ ಅರಣ್ಯದೊಳಗಡೆ ಅವರು ಹೋದರು ಅಂತೇಳ್ಬಿಟ್ಟು ನಾವು ಇಲ್ಲಿ ಭಾವಿಸಬಹುದು. ಉನ್ಕಿ ಮುಲಾಕಾತ್ ಸಬ್ಸೆ ಪಹಲೆ ಹಾತಿ ಸೆ ಹುಯಿ. ಅವರು ಎಲ್ಲರಿಗಿಂತ ಮುಂಚೆ ಯಾರನ್ನ ಕಂಡ್ರು? ಹೋಗಿ ಆನೆಯನ್ನು ಕಂಡ್ರು. ಹಾತಿ ಅಂದರೆ ಆನೆಯನ್ನು ಕಂಡ್ರು. ದೋನೋ ದೋಸ್ತೋನೆ ಹಾತಿ ಕೋ ನಮಸ್ಕಾರ ಕಿಯಾ. ಸಂಸ್ಕಾರ ಅಂದರೆ ಇದೆ. ಇಬ್ಬರು ಗೆಳೆಯರು, ಯಾರು? ಕಿಂದ್ರೂ ಲಾಲಿಮ್ ಮತ್ತು ಕಿಂಚಾ ಲಾಲಿದಾಮ್, ಇವರಿಬ್ಬರು ಕೂಡ ಏನು ಮಾಡ್ತಾರೆ? ಮೊದಲು ಆ ಆನೆಗೆ ನಮಸ್ಕರಿಸ್ತಾರೆ. ಮತ್ತೆ ಹೇಳ್ತಾರೆ, ಫಿರ್ ಕಹಾ ಹಾತಿ ಭಾಯಿ हम लोग मकान बनाना चाहते हैं, आप बता सकते हैं कि मकान कैसे बनाए जाते हैं. ಅವ್ರು ನಮಸ್ಕಾರ ಮಾಡಿದರು, ಮತ್ತೆ ಹೇಳಿದರು ಏನಂತ? ನಾವು ಮನೆಯನ್ನು ಕಟ್ಟಬೇಕು, ಮನೆಯನ್ನು ನಿರ್ಮಾಣ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಹಾಗಾಗಿ ನೀವು ನಮಗೆ ಹೇಳ್ತೀರಾ ಹೇಗೆ ನಾವು ಮನೆಯನ್ನು ಕಟ್ಟಬೇಕು ಅಂತಕ್ಕಂಥದ್ರ ಬಗ್ಗೆ ನೀವೇನಾದರೂ ಕೂಡ ನಮಗೆ ಮಾಹಿತಿ ಕೊಡ್ತೀರಾ ಅಂತೇಳ್ಬಿಟ್ಟು ತುಂಬ ವಿಧೇಯತೆಯಿಂದ ವಿನಮ್ರವಾಗಿ ಅವರು ಕೇಳಿದರು. ಅದಕ್ಕೆ ಆನೆ ಏನು ಹೇಳ್ತು ನೋಡೋಣ. ಹಾತಿ ಬೋಲಾ, ಇಸ್ಮೆ ಕ್ಯಾ ಕಠಿನಾಯಿ ಹೈ, ಇದರಲ್ಲಿ ಏನು ಕಷ್ಟ? ಮನೆ ಕಟ್ಟೋದ್ರಲ್ಲಿ ಏನು ಕಷ್ಟ? पेड़ों से लकड़ी के इतने मोटे और मजबूत गोले काट लो जितने मेरे पैर हैं. ಇದರಲ್ಲಿ ಏನು ಕಷ್ಟ? ನನ್ನ ಕಾಲು ಇದಾವಲ್ಲ ಗಟ್ಟಿಯಾಗಿ ದಪ್ಪ, ಈ ಥರದ ಮರದಿಂದ ನೀವೇನು ಮಾಡಬೇಕು? ಕೊಂಬೆಗಳನ್ನು, ರೆಂಬೆಗಳನ್ನು ಅಥವಾ ಈ ರೀತಿಯ ಮುಟ್ಟನ್ನು, ಮರದ ಮುಟ್ಟನ್ನು ನೀವು ಕಟ್ ಮಾಡ್ಕೋಬೇಕು ಅಂತ ಅದು ಹೇಳ್ತು. दोनों दोस्तों ने आगे पूछा, इसके बाद क्या करना पड़ेगा? ಇಷ್ಟೇ ಸಾಕಾ ಮನೆ ಕಟ್ಟೋದಕ್ಕೆ? ಈ ಮರ ಮುಟ್ಟುಗಳೇ ಸಾಕಾ? ಇಲ್ಲ, ಇನ್ನೂ ಏನೋ ಬೇಕು. ಅದ್ರ ಬಗ್ಗೆ ಅವರು ವಿಚಾರಿಸಿದರು. ಏನಂತ? ಇದರ ನಂತರ ಏನು ಅಂತ ಹೇಳ್ರಿ ಅಂತ ಕೇಳಿದ್ರು. ಹಾತಿನೇ ಉತ್ತರ ದಿಯಾ. ಅದಕ್ಕೆ ಆನೆ ಏನು ಉತ್ತರಿಸ್ತು ಅಂತಂದರೆ, ಆಗೆ ಕಿ ಬಾತೋ ಮೈ ನಹಿ ಜಾನ್ತಾ, ಮುಂದಿನ ಮಾತಂತೂ ನನಗೆ ನಿಜವಾಗ್ಲೂ ಕೂಡ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಹೀಗೆ, ಮುझे ರತ್ತಿ ಭರ್ ಭಿ ಪತಾ ನಹಿ, ನನಗೆ ಸ್ವಲ್ಪ ಕೂಡ, ರತ್ತಿ ಭರ ಅಂದರೆ ಸ್ವಲ್ಪ ಕೂಡ ನನಗೆ ಇದ್ರ ಬಗ್ಗೆ ಅಂದರೆ ಇನ್ನೂ ಎಕ್ಸ್ಟ್ರಾ ವಿಷಯ ಗೊತ್ತಿಲ್ಲ. ಅಂದರೆ ಆನೆಯ ಕಾಲನ್ನು ನೋಡಿಬಿಟ್ಟು ಕಂಬಗಳನ್ನು ಇಡೋದನ್ನು ನಾವು ಕಲ್ತ್ವಿ. ನಾವು ಅಂದರೆ ನಾವು ಮನುಷ್ಯರು ಕಲ್ತ್ವಿ, ನಮ್ಮ ಪೂರ್ವಜರು ಕಲ್ತರು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು, ತಿಳ್ಕೋಬಹುದು, ಅಂದಾಜಿಸ್ಬಹುದು. ದೋನೋ ದೋಸ್ತ್ ಆಗೆ ಬಡೆ. ಇನ್ನೇನು ಮಾಡೋದೇನಿದೆ, ಇದನ್ನು ತಿಳ್ಕೊಂಡ್ರು, ಈ ವಿದ್ಯೆಯನ್ನು ಮತ್ತೆ ಮುಂದಕ್ಕೆ ಹೋದರು. ರಾಸ್ತೆ ಮೇ ಉನ್ಹೇ ಸಾಂಪ್ ಮಿಲ, ದಾರಿಯಲ್ಲಿ ಒಂದು ಹಾವು ಕಾಣಿಸ್ತು. ಯಾವ ಹಾವು, ಎಂಥ ಹಾವು ಇಲ್ಲಿ ವಿವರಣೆ ಇಲ್ಲ, ಹಾವು ಕಾಣಿಸ್ತು.
ದೋಸ್ತೋನೆ ಸಾಂಪ್ ಕೋ ರೋಕಾ, ಆ ಹಾವನ್ನ ನಿಲ್ಲಿಸಿದ್ರು ಗೆಳೆಯರು. ಉಸೆ ನಮಸ್ಕಾರ ಕಿಯಾ, ಅದಕ್ಕೂ ಕೂಡ ನಮಸ್ಕರಿಸಿದ್ರು. ಬೋಲೆ ಹೇಳಿದ್ರು, ಸಾಂಪ್ ಭಾಯಿ ಹಮ್ ಲೋಗ್ ಘರ್ ಬನಾನಾ ಚಾಹತೆ ಹೈ, ಆಪ್ ಬತಾ ಸಕ್ತೆ ಹೈ ಕಿ ಕೈಸೆ ಬನಾಯ ಜಾಯೆ. ಅದಕ್ಕೂ ಕೂಡ ಅಣ್ಣ ಸಹೋದರ ಅಂತೇಳ್ಬಿಟ್ಟು ಹೇಳಿ, ನಾವು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀವಿ, ನೀವು ನಮಗೆ ಏನಾದರೂ ಕೂಡ ಹೆಲ್ಪ್ ಮಾಡ್ತೀರಾ, ನಮಗೇನಾದ್ರ ಬಗ್ಗೆ ಮಾಹಿತಿ ಕೊಡ್ತೀರಾ ಅಂತ ಕೇಳಿದರು. ಹಾತಿನೇ ಹಮ್ಸೆ ಕಹಾ ಕಿ ಉಸ್ಕೆ ಪೈರ್ ಜೈಸೆ ಮಜಬೂತ್ और मोटे लकड़ी के गोले पेड़ से काट लो, उसे बस इतना ही मालूम है, आगे की बात वह नहीं जानता. ಆನೆ ಹೇಳಿರ್ತಕ್ಕಂಥ ವಿಷಯವನ್ನು ಹೇಳಿ, ಅದು ಆ ಕಂಬುಗಳನ್ನ ಥರ ಒಂದು ಮರದ ಒಂದು ಮರ ಮುಟ್ಟುಗಳನ್ನು ಕಟ್ ಮಾಡ್ಕೊಳ್ರಿ ಅಂತ ಹೇಳಿರ್ತಕ್ಕಂಥ ವಿಷಯವನ್ನು ಆ ಹಾವಿನ ಹತ್ರ ಹೇಳಿ ಅವರೇನು ಮಾಡಿದ್ರು, ಅದಕ್ಕಿಂತ ಹೆಚ್ಚಿನದಾಗಿ ಅದಕ್ಕೇನು ಗೊತ್ತಿಲ್ಲಂತೆ, ಹೆಚ್ಚಿನ ವಿಷಯ ನೀನು ತಿಳಿಸ್ತೀಯಾ ಅಂತ ಆ ಹಾವಿನ ಹತ್ರ ಅವರು ಕೇಳಿದರು. सांप ने कहा, ऐसा करो कि लकड़ी ऐसी पतली और लंबी काटो जैसा मैं हूँ. ನೋಡ್ರಿ, ನನ್ನ ದೇಹವನ್ನು ನೋಡ್ರಿ, ನೀವು ಚಿತ್ರದಲ್ಲಿ ನೋಡಿರೋ ಹಾಗೆ ಈ ಥರದ ಒಂದು ನನ್ನ ದೇಹದ ರೀತಿಯಲ್ಲಿ ನೀವು ಮರದ ಒಂದು ತೆಳ್ಳನೆಯ ಒಂದು ಮರಮುಟ್ಟುಗಳನ್ನು ನೀವು ಕಟ್ ಮಾಡ್ಕೊಳ್ರಿ, ಅಂದರೆ ಹಲಿಗೆಗಳನ್ನು ಕಟ್ ಮಾಡ್ಕೊಳ್ರಿ ಅಂತ ಅದು ಹೇಳ್ತು. ದೋನೋ ದೋಸ್ತೋನೆ ಪೂಛಾ, ಇಸ್ಕೆ ಬಾದ್ ಫಿರ್ ಕ್ಯಾ ಕರ್ನಾ ಪಡೇಗಾ, ಇದರ ನಂತರ ಮತ್ತೇನು ಮಾಡಬೇಕು, ಇನ್ನೇನು ಅಂತ ಅವ್ರು ಕೇಳಿದರು. ನೋಡ್ರಿ, ತಿಳ್ಕೊಳ್ಳೋವಂಥ ಜಿಜ್ಞಾಸೆ ಆ ಗೆಳೆಯರಲ್ಲಿ ಮನುಷ್ಯ ಸಹಜ ಲಕ್ಷಣ, ಅದು ತಿಳ್ಕೋಬೇಕು, ಇನ್ನೂ ತಿಳ್ಕೋಬೇಕು. ಉದಾಹರಣೆಗೆ ನಾವು ಒಂದು ಪಾಠದಲ್ಲಿ ಒಂದು ವಿಷಯ ಹೇಳ್ತೀವಿ, ಆಗ ನೀವೇನು ಮಾಡ್ತೀರಾ, ಇನ್ನೂ ಹೆಚ್ಚಿನ ವಿವರಣೆಯನ್ನು ಕೇಳ್ತೀರಾ, ಇನ್ನೂ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯುವ ಒಂದು ಪ್ರಯತ್ನ ಪಡ್ತೀರಾ. ಇದನ್ನೇ ಇಲ್ಲಿ ಕೂಡ ನಮ್ಮ ಪೂರ್ವಜರು ಮಾಡ್ತಾ ಇದ್ದಾರೆ. ಸಾಂಪ್ನೆ ಕಹ, ಆಕೆ ಕಿ ಬಾತ್ ಮೈ ನಹಿ ಜಾನ್ತಾ, ಮುಂದಿನ ವಿಷಯ ನನಗೆ ಗೊತ್ತಿಲ್ಲ, ಮುಜೆ ರತ್ತಿ ಭರ್ ಭಿ ಪತಾ ನಹಿ, ನನಗೆ ಸ್ವಲ್ಪ ಕೂಡ ಹೆಚ್ಚಿನ ಮಾಹಿತಿ ಇಲ್ಲ ಅಂತ ಹೇಳ್ತು. ಅಂದರೆ ಹಾವನ್ನು ನೋಡಿಬಿಟ್ಟು ನಾವು ಆ ಥರದ ಒಂದು ಪಟ್ಟಿಗಳನ್ನು ಮಾಡ್ತಕ್ಕಂಥದ್ದನ್ನು ನಾವು ಕಲ್ತ್ವಿ. ಮರದ ಮನೆಯ ನಿರ್ಮಾಣ, ಅಂದರೆ ಆಗ ಮನೆಗಳಂದರೆ ಗುಡಿಸಲುಗಳೇ, ಆ ಗುಡಿಸಲುಗಳ ನಿರ್ಮಾಣದಲ್ಲಿ ನಾವು ಅದನ್ನು ನೋಡಿ ಅದನ್ನು ಕಲ್ತಿರಬಹುದು ಅನ್ನೋ ಅಂದಾಜು ಲೇಖಕರದು, ಅಥವಾ ಆ ಜಾನಪದ ಲೇಖಕ ಯಾರಿದಾನೋ ಆತಂದು. ದೋನೋ ದೋಸ್ತ್ ಆಗೆ ಬಡೆ, ಇನ್ನೇನು ಮಾಡೋ ಕೆಲಸ ಏನಿದೆ, ಮತ್ತೆ ಅವರು ಮುಂದಕ್ಕೆ ಹೋದರು. ಆನೆ ಹತ್ರ ಮಾತಾಡಿದರು, ಮತ್ತೆ ಹಾವು ಹತ್ರ ಮಾತಾಡಿದರು. ಇನ್ನು ಮುಂದಿನ ವಿಷಯಗಳನ್ನು ಮಾಹಿತಿಯನ್ನು ಕಲೆ ಹಾಕೋದಕ್ಕೋಸ್ಕರ ಅವರೇನು ಮಾಡಿದರು, ಮುಂದಕ್ಕೆ ಹೋದರು. ರಾಸ್ತೆ ಮೇ ಸಡಕ್ ಕಿನಾರೆ ಉನ್ಹೆ ಏಕ್ ಭೈಂಸ್ ಖಡಿ ಮಿಲಿ, ಅಲ್ಲಿ ದಾರಿಯ ಒಂದು ಪಕ್ಕದಲ್ಲಿ, ಕಿನಾರ ಅಂದರೆ ಅಂಚಿನಲ್ಲಿ ಒಂದು ಎಮ್ಮೆ ಇತ್ತು. ಭೈಂಸ್ ಅಂದರೆ ಏನು, ಭೈಂಸ್ ಅಂದರೆ ಎಮ್ಮೆ, ಸಾಂಪ್ ಅಂದರೆ ಹಾವು, ಹಾತಿ ಅಂದರೆ ಆನೆ. ಇದನ್ನು ನಾವು ತಿಳ್ಕೊಂಡ್ವಿ. ಭೈಂಸ್ ಕಾ ಭೈಂಸ ಮರ್ ಗಯಾ ಥಾ. ಆದರೆ ಏನಾಗಿತ್ತು, ನೋವಿನ ವಿಷಯ ಏನಪ್ಪ ಅಂದರೆ ಆ ಒಂದು ಎಮ್ಮೆಯ ಕೋಣ, ಭೈಂಸ ಅಂದರೆ ಕೋಣ, ಭೈಂಸ್ ಅಂದರೆ ಎಮ್ಮೆ, ಭೈಂಸ ಅಂದರೆ ಆ ಕೋಣ ಅಲ್ಲಿ ಸತ್ತು ಬಿದ್ದಿತ್ತು. ಭೈಂಸೆ ಕಾ ಮಾಂಸ್ ದೂಸರೆ ಜಾನುವಾರು ಖಾ ಗಯೇ ಥೇ. ಈಗ ಕಾಡದು, ಹೇಳಿ ಕೇಳಿ ಕಾಡದು, ಅಲ್ಲಿ ಏನಾಗಿತ್ತು, ಅದರ ಮಾಂಸವನ್ನು, ಅಂದರೆ ಆ ಕೋಣದ ಮಾಂಸವನ್ನು ಬೇರೆ ಪ್ರಾಣಿಗಳು, ಪಕ್ಷಿಗಳು ತಿಂದು ಹಾಕಿದ್ವು. ಖಾಲಿ ಪಂಜರ್ ಪಡಾಥ, ಅಲ್ಲಿ ಒಂದು ಅಸ್ಥಿಪಂಜರ, ಅದರ ಅಸ್ಥಿಪಂಜರ ಮಾತ್ರ ಉಳಿದಿತ್ತು, ಸ್ಕೆಲಿಟನ್ ಉಳಿದಿತ್ತು. ಭೈಂಸ್ ಉಸಿಕೆ ಪಾಸ್ ಖಡಿ ದುಃಖ ಮನಾ ರಹಿ ಥಿ. ಈಗ ಎಮ್ಮೆಗೆ ಮಾಡುವಂಥ ಬೇರೆ ಏನಿದೆ ಅದು ಶೋಕಾಚರಣೆಯಲ್ಲಿ ಮುಳುಗಿತ್ತು. ದೋನೋ ದೋಸ್ತ್ ಭೈಂಸ್ಗೆ ಸಾಮನೆ ಪಹುಂಚೆ, ಇಬ್ಬರು ಗೆಳೆಯರು ಆ ಒಂದು ಎಮ್ಮೆಯನ್ನು ನೋಡಿ ಅದರ ಹತ್ರಕ್ಕೆ ಹೋದರು. ಉಸೆ ನಮಸ್ಕಾರ ಕಿಯಾ, ಅವರು ಬೋಲೆ, ಅದಕ್ಕೂ ಕೂಡ ನಮಸ್ಕರಿಸಿದ್ರು. ಮತ್ತೆ ಹೇಳಿದರು, ಭೈಂಸ್ ಬೆಹನ್, ನೋಡು ಅದನ್ನು ಕೂಡ ನೋಡ್ರಿ, ಅದಕ್ಕೂ ಕೂಡ ಬೆಹನ್ ಅಂತ, ಸಹೋದರಿ ಅಂತ ಸಂಬೋಧಿಸ್ತಾ ಕೇಳ್ತಿದ್ದಾರೆ. ಹಮ್ ಲೋಗ್ ಮಕಾನ್ ಬನಾನಾ ಚಾಹತೆ ಹೈ, ನಾವು ಮನೆಯನ್ನು ಕಟ್ಟಬೇಕು, ಮನೆಯನ್ನು ನಿರ್ಮಾಣ ಮಾಡಬೇಕು ಅಂತ ಬಯಸ್ತಾ ಇದ್ದೀವಿ. ಆ ಬತಾ ಸಕ್ತಿ ಹಿಂಕಿ ಕೈಸೆ ಬನಾಯ ಜಾಯೆ. ಅದೇ ಶೋಕಾಚರಣೆಯಲ್ಲಿದೆ, ಅದೇ ಒಂದು ನೋವಲ್ಲಿದೆ, ಆದರೂ ಕೂಡ ಇವರು ತಮ್ಮ ಒಂದು ಕೆಲಸವನ್ನು, ತಮ್ಮ ಒಂದು ಉದ್ದೇಶವನ್ನು ಅದ್ರ ಮುಂದೆ ಹೇಳಿದರು. हाथी ने बताया कि इतने मोटे और मजबूत गोले पेड़ों से काट लो जितने उसके पैर हैं. आने ಹೇಳಿರ್ತಕ್ಕಂಥ ವಿಷಯವನ್ನು ಹೇಳಿದರು. सांप ने कहा कि ऐसी लंबी और पतली लकड़ियाँ काट लो जैसा वह खुद है. ಅದು ತನ್ನ ಆನೆ ತನ್ನ ಕಾಲಿನಂತಹ ಕಂಬುಗಳನ್ನ ಕಟ್ ಮಾಡ್ಕೊಳ್ರಿ ಅಂತ ಹೇಳಿತು. ಮತ್ತು ಹಾವು ಕೂಡ ತನ್ನ ಸೈಜಿನ ಒಂದು ಪಟ್ಟಿಗಳ ಆಕಾರದಲ್ಲಿ ಒಂದು ತೆಳ್ಳನೆಯ ಹಲಿಗೆಗಳನ್ನು ನಿರ್ಮಾಣ ಮಾಡ್ಕೊಳ್ರಿ ಅಂತ
ಅದು ಹೇಳಿರ್ತಕ್ಕಂಥ ವಿಷಯನೂ ಕೂಡ ಅದ್ರ ಮುಂದೆ ಹೇಳಿದರು. ಇಸ್ಕೆ ಆಗೆ ಕಿ ಬಾತ್ ನಾ ಹಾತಿ ಪತಾ ಪಾಯ ನಾ ಸಾಂಪ್ ಬೇಚಾರೆ ದೋನೋಂಕೋ ರತ್ತಿ ಭರ್ ಪತಾ ನಹಿ. ಅಂದರೆ ಅವೆರಡೂ ಪ್ರಾಣಿಗಳು, ಅಂದರೆ ಯಾವುದು, ಒಂದು ಆನೆ ಮತ್ತು ಇನ್ನೊಂದು ಹಾವು ಅಷ್ಟೇ ಅಂತ ಅವು ಗೊತ್ತಿರ್ತಕ್ಕಂಥದ್ದು. ಇನ್ನು ಮುಂದಕ್ಕೆ ಗೊತ್ತಿಲ್ವಂತೆ, ಪಾಪ ಅವಕ್ಕೆ ಗೊತ್ತಿಲ್ಲಂತೆ. ಬೇಚಾರ ಅಂದರೆ ಒಂಥರ ಅಷ್ಟೇ ತಿಳಿದಿರ್ತಕ್ಕಂತಹ ನತದೃಷ್ಟ ಅಂತ ಹೇಳಬಹುದು. ಭೈಂಸ್ನೆ ದೋನೋ ದೋಸ್ತೋಂಕೋ ಅಪ್ನಿ ಭೈಂಸೆ ಕಾ ಪಂಜರ ದಿಖಾಯ. ನಿಮಗೂ ಕೂಡ ಇವರಿಗೆ ಸಹಾಯ ಮಾಡಬೇಕನ್ನಿಸ್ತು. ಅವರಿಬ್ಬರಿಗೂ ಗೆಳೆಯರಿಗೂ ತನ್ನ ಒಂದು ಕೋಣ ಏನು ಸತ್ತು ಬಿದ್ದಿತ್ತೋ, ಅದರ ಅಸ್ಥಿಪಂಜರ ಏನಿತ್ತೋ ಅದನ್ನು ತೋರಿಸ್ತು. ಬೋಲಿ ಮತ್ತು ಹೇಳ್ತು, ಜೈಸೆ इस पंजर में 4 पैरों पर हड्डियां पड़ी हैं, उसी तरह 4 मोटे गोले जमीन में गाड़कर उन पर पतली और लंबी लकड़ियों से छप्पर का पंजर बना लो. ನೋಡ್ರಿ, ಆ 4 ಕಂಬುಗಳನ್ನ, ಇದ್ರಾಗ 4 ಕಾಲುಗಳಿದಾವಲ್ಲ, ಆ ಥರ 4 ಕಂಬುಗಳನ್ನ ನೆಡ್ರಿ, ಅದ್ರ ಮೇಲೆ ಈ ಥರ ಚಪ್ಪರದ ಥರ ನೀವು ಹಾಕ್ರಿ, ಈ ಪಂಜರದ ಥರ ನಿರ್ಮಾಣ ಮಾಡ್ಕೊಳ್ರಿ ಅಂತ ಆ ಒಂದು ಎಮ್ಮೆ ಆ ಕೋಣದ ಅಸ್ಥಿಪಂಜರವನ್ನು ತೋರಿಸಿ ಈ ಒಂದು ಗೆಳೆಯರಿಗೆ ಮಾರ್ಗದರ್ಶನವನ್ನು ಮಾಡ್ತು. ದೋನೋನೆ ಪೂಛ, ಇಬ್ಬರು ಕೂಡ ಕೇಳಿದರು, ಇಸ್ಕೆ ಬಾದ್ ಕ್ಯಾ ಕರ್ನಾ ಹೋಗಾ, ಇದರ ನಂತರ ಏನು ಮಾಡಬೇಕು ಅಂತ ಮತ್ತೆ ಕೇಳಿದರು. ಭೈಂಸ್ನೆ ಉತ್ತರ ದಿಯಾ, ಆಗೆ ಕಿ ಬಾತ್ ಮೈ ನಹಿ ಜಾನ್ತಿ, ಮುಜೆ ರತ್ತಿ ಭರ್ ಪತಾ ನಹಿ. ಮುಂದಿನ ಮಾತು ನನಗೆ ಏನೂ ಕೂಡ ಗೊತ್ತಿಲ್ಲ, ನನಗೆ ಇದಕ್ಕಿಂತ ಹೆಚ್ಚಿನ ಮಾಹಿತಿ ನನ್ನಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳ್ತು. ಈ ಚಿತ್ರವನ್ನು ನೀವು ನೋಡ್ತಾ ಇದ್ದೀರಾ. ಈ ಚಿತ್ರದ ಒಂದು ಏನಪ್ಪ ಅಂದರೆ, ಇವೆರಡು ಕಂಬುಗಳು ಯಾವುದು, ಆನೆ ಹೇಳಿರ್ತಕ್ಕಂಥದ್ದು. ಈ ತೆಳ್ಳನೆಯ ಪಟ್ಟಿಗಳೇನಿದಾವೋ ಇವೆಲ್ಲವನ್ನು ಕೂಡ ಯಾವುದು, ಹಾವು ಹೇಳಿರ್ತಕ್ಕಂಥದ್ದು. ಈ ಥರದ ನಿರ್ಮಾಣ ಮಾಡ್ರಿ ಅಂತಕ್ಕಂಥ ಒಂದು ವಿಷಯವನ್ನು ಹೇಳಿರ್ತಕ್ಕಂಥದ್ದು ಯಾವುದು, ಅದು ಎಮ್ಮೆ. ಆ ಒಂದು ಪಂಜರವನ್ನು ತೋರಿಸಿ, ಅಸ್ಥಿಪಂಜರವನ್ನು ತೋರಿಸಿ ಹೇಳಿರ್ತಕ್ಕಂಥ ಮಾತು. ಈ ಮುಂದಿನ ಒಂದು ಸ್ಟೆಪ್ಪು, ಅದ್ರ ಮೇಲೆ ಚಪ್ರ ಕೂಡ ಹಾಕಬೇಕಲ್ವಾ, ಆ ಸ್ಟೆಪ್ಪು ಯಾರು ಹೇಳಿದರು, ಈ ಎಲೆಯನ್ನು ಹಾಸ್ತಕ್ಕಂಥ ಒಂದು ಕೆಲಸವನ್ನು ಯಾರು ಹೇಳಿದರು ಅಂತಕ್ಕಂಥದ್ದು ನಮ್ಮ ಮುಂದಿನ ಭಾಗದಲ್ಲಿ ನಾವು ನೋಡೋಣಂತೆ. ತಬ್ ದೋನೋ ದೋಸ್ತ್ ಆಗೆ ಬಡೆ. ಆಗ ಇಬ್ಬರು ಕೂಡ ಗೆಳೆಯರು ಏನು ಮಾಡ್ತಾರೆ, ಮುಂದಕ್ಕೆ ಹೋದರು. ಈಗ ಆನೆ ಆಯಿತು, ಹಾವಾಯಿತು, ಎಮ್ಮೆ ಆಯಿತು. ಎಮ್ಮೆ ತೋರಿಸಿರ್ತಕ್ಕಂಥ ಕೋಣದ ಒಂದು ಅಸ್ಥಿಪಂಜರವನ್ನು ಕೂಡ ಅವ್ರು ನೋಡಿ ಅದರಿಂದನೂ ಕೂಡ ಪಾಠ ಕಲಿತು ಮುಂದಕ್ಕೆ ಹೋದರು. ರಾಸ್ತೆ ಮೇ ಏಕ್ ತಾಲಾಬ್ ಮಿಲ. ದಾರಿಯಲ್ಲಿ ಒಂದು ಏನು ಸಿಕ್ತು, ತಾಲಾಬ್ ಅಂದರೆ ಕೆರೆ, ಒಂದು ಕೆರೆ ಸಿಕ್ತು. ತಾಲಾಬ್ ಮೇ ಏಕ್ ಬಹುತ್ ಬಡಿ ಮಚ್ಲಿ ತೈರ್ ರಹಿ ಥಿ. ಆ ಒಂದು ಕೆರೆಯಲ್ಲಿ ಒಂದು ದೊಡ್ಡ ಮೀನು ಈಸ್ತಾ ಇತ್ತು. ದೋನೋ ದೋಸ್ತ್ ವಹಿ ಟಹರ್ ಗಯೆ. ಅದನ್ನು ನೋಡಿ ಇಬ್ಬರು ಗೆಳೆಯರು ಅಲ್ಲೇ ನಿಂತರು. ಫಿರ್ ದೋನೋನೆ ಮಚ್ಲಿ ಕೆ ಪಾಸ್ ಜಾಕರ್ ನಮಸ್ಕಾರ ಕಿಯಾ ಅವ್ರು ಬೋಲೆ. ಇಬ್ಬರು ಕೂಡ ಆ ಮೀನಿನ ಹತ್ರಕ್ಕೆ ಹೋಗ್ಬಿಟ್ಟು ನಮಸ್ಕರಿಸಿದ್ರು ಮತ್ತು ಹೇಳಿದರು, ನೀರಲ್ಲಿರ್ತಕ್ಕಂಥ ಮೀನು ನಮ್ಮ ಮಾತು ಹೇಗೆ ಕೇಳಿಸ್ಕೊಳ್ಳೋಕೆ ಸಾಧ್ಯ ಗೊತ್ತಿಲ್ಲ, ಇದು ಕಥೆ ಆದ್ದರಿಂದ, ಕಾಲ್ಪನಿಕ ಕಥೆ ಆದ್ದರಿಂದ ನಾವು ಅದನ್ನು ಒಪ್ಪಿ ಮುಂದಕ್ಕೆ ಹೋಗಬೇಕು. ಹಮ್ ಲೋಗು ಮಕಾನ್ ಬನಾನ ಚಾತೆ ಹೇ. ಅದೇ ಒಂದು ಪೀಠಿಕೆ, ನಾವು ಮನೆಯನ್ನು ಕಟ್ಟಬೇಕು ಅಂತಕ್ಕಂಥ ಪೀಠಿಕೆಯನ್ನು ಹಾಕಿದ್ವು. ಹಾಥಿ कहता है कि उसके पैरों जैसे मोटे और मजबूत लकड़ी के गोले पेड़ों से काट लो. ಆನೆ ಏನು ಹೇಳ್ತು, ಆ ಕಂಬಗಳನ್ನು ನೆಡ್ತಕ್ಕಂಥ ವಿಷಯ ಅದನ್ನು ಹೇಳಿದರು. सांप ने बताया है कि वह जैसा वह है वैसी पतली और लंबी लकड़ियाँ काट लो. ಹಾವು ಹೇಳಿರ್ತಕ್ಕಂಥ ವಿಷಯ ಏನು, ಸಾಂಪ್ ಅಂದರೆ ಹಾವು ಹೇಳಿರ್ತಕ್ಕಂಥ ವಿಷಯ ಏನು, ಅದರ ದೇಹದ ರೀತಿಯಲ್ಲೇ ತೆಳ್ಳನೆಯ ಆ ಒಂದು ಪಟ್ಟಿಗಳನ್ನು, ಮರದ ಪಟ್ಟಿಗಳನ್ನು ನಾವು ಹೇಗೆ ತಯಾರಿಸ್ಕೋಬೇಕಂತಕ್ಕಂಥ ಒಂದು ವಿದ್ಯೆಯನ್ನು ಅದು ಕೊಡ್ತು. ಭೈಂಸ್ನೆ ಯಹ್ ದಿಖಲಾ ದಿಯಾ ಕಿ ಇನ್ ದೋನೋ ಕಿಸ್ಮ್ ಕಿ ಲಕಡಿಯೋ ಕೋ ಕೈಸೆ ಜಮಾಯ ಜಾಯೆ. ಈ ಎರಡನ್ನೂ ಕೂಡ ಹೇಗೆ ಜೋಡಿಸ್ಬೇಕು, ಹೇಗೆ ಪಂಜರದ ಥರ ನಿರ್ಮಾಣ ಮಾಡಬೇಕಂತಕ್ಕಂಥ ಒಂದು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಎಮ್ಮೆ. ಇಸ್ಕೆ ಆಗೆ ಕಿ ಬಾತ್ ಉನ್ ಲೋಗೋ ಮೇ ಸೆ ಕಿಸಿ ಕೋ ಪತಾ ನಹಿ. ಅಂದರೆ ಇದರ ಮುಂದಿನ ವಿಷಯ ಅವುಗಳಿಗೆ ಈ ಮೂರು ಏನು ಎಮ್ಮೆ ಆಗಲಿ, ಹಾವಾಗಲಿ ಮತ್ತು ಆನೆ ಆಗಲಿ ಇವಕ್ಕೆ ಯಾವಕ್ಕೂ ಗೊತ್ತಿಲ್ಲ. ಕೊಯ್ ರತ್ತಿ ಭರ್ಬಿ ನಹಿ ಜಾನ್ತಾ. ಅವಕ್ಕೆ ಸ್ವಲ್ಪ ಕೂಡ ಮಾಹಿತಿ ಇಲ್ಲಂತೆ. ಮಚ್ಲಿನೇ ಕಹ. ಆಗ ಹೇಳ್ತು, ಯಾವುದು, ಮೀನು. ಆಪ್ ಲೋಗ್ ಜರಾ ಮೇರಿ ಪೀಠ್ ಕಿ ಪಟ್ಟಿಯಾ ಧ್ಯಾನ್ ಸೆ ದೇಖ್ ಲೋ. ನೀವು ಗಮನ ಕೊಟ್ಟು ನನ್ನ ಬೆನ್ನ ಮೇಲೆ, ಪೀಠ ಅಂದರೆ ಬೆನ್ನು, ಆ ಪಟ್ಟಿಗಳನ್ನು ನೀವೇನು ಮಾಡಬೇಕು, ಗಮನ ಕೊಟ್ಟು ನೋಡಬೇಕು. ಧ್ಯಾನ್ ಸೆ ದೇಖೋ ಅಂದರೆ ಗಮನ ಕೊಟ್ಟು ನೋಡ್ರಿ. ಫಿರ್ ಪೇಡೋಂ ಸೆ ಬಹುತ್ ಸಿ ಪತ್ತಿಯಾ ತೋಡ್ಲೋ. ಆಮೇಲೆ ನೀವೇನು ಮಾಡಬೇಕು, ಈಗ ಆ ಒಂದು ಇದಂತೂ ಆಗೋಗಿದೆ, ಕಂಬಗಳು ನೆಟ್ಟಾಗಿದೆ ಮತ್ತು ಆ ಒಂದು ಸ್ಟ್ರಕ್ಚರ್ ಅಂತೂ ಆಗಿದೆ. ಅದ್ರ ಮೇಲೆ ಏನು ಮಾಡಬೇಕು,
ಮರದಿಂದ ಸಾಕಷ್ಟು ಎಲೆಗಳನ್ನು ನೀವು ಕಟ್ ಮಾಡ್ಕೊಳ್ರಿ. ಇನ್ ಪತ್ತಿಯೋಂಕೋ ಛಪ್ಪರ್ ಪರ್ ಉಸಿ ಥರ ಜಮಾದೋ ಜೈಸಿ ಮೇರಿ ಪೀಠ್ ಪರ್ ಪಟ್ಟಿಯ ಹೇ. ಆ ಒಂದು ನಿರ್ಮಾಣ ಆಗಿರ್ತಕ್ಕಂಥ ಆ ಸ್ಟ್ರಕ್ಚರ್ನ ಮೇಲೆ, ಆ ಪಂಜರದ ಮೇಲೆ ಚಪ್ಪರದ ರೀತಿಯಲ್ಲಿ ನೀವೇನು ಮಾಡಬೇಕು, ಮರದಿಂದ ತಂದಿರ್ತಕ್ಕಂಥ ಎಲೆಗಳನ್ನು ಜೋಡಿಸ್ಬೇಕು. ಹೇಗಪ್ಪ ಅಂದರೆ ನನ್ನ ಪಟ್ಟಿ ಮೇಲೆ, ಅಂದರೆ ನನ್ನ ಬೆನ್ನ ಹಿಂದೆ ಹೇಗೆ ಎಲೆ ಒಂದ್ರ ಮೇಲೆ ಒಂದು ಕುತ್ಕೊಂಡಿದ್ದಾವೋ ಆ ಥರ ನೀವು ಜೋಡಿಸ್ಬೇಕು ಅಂತಕ್ಕಂಥ ಮಾತನ್ನು ಯಾವುದು ಮೀನು ಅವರಿಗೆ ಹೇಳ್ತು, ಮಾರ್ಗದರ್ಶನ ಮಾಡ್ತು. मछली की बात सुनकर दोस्तों की समझ में आ गया कि अब वे मकान बना सकते हैं. ಮೀನಿನ ಈ ಮಾತುಗಳನ್ನು ಕೇಳಿ ಅವರಿಬ್ಬರಿಗೆ, ಆ ಇಬ್ಬರು ಗೆಳೆಯರಿಗೆ ಖಾಯಮಾಯಿತು, ಈಗ ನಾವು ಮನೆಯನ್ನು ನಿರ್ಮಾಣ ಮಾಡ್ಕೊತೀವಿ. ಈ ಬಿಸಿಲು, ಮಳೆ, ಗಾಳಿ, ಚಳಿ ಇವುಗಳಿಂದ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊತೀವಿ ಅನ್ನೋ ಒಂದು ಧೈರ್ಯ ಅವರಿಗೆ ಬಂತು. ಮಕಾನ್ ಬನಾನೆ ಕಾ ಪೂರಾ ತರೀಕಾ ಉನ್ಹೇ ಮಾಲೂಮ್ ಹೋ ಗಯಾ. ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂತಹ ಸಂಪೂರ್ಣ ಒಂದು ಮಾಹಿತಿ ಗೊತ್ತಾಯಿತು, ಬೇಸಿಕ್ ಮಾಹಿತಿ. ಈಗಲೂ ಕೂಡ ಇಂಜಿನಿಯರ್ಸು, ಸಿವಿಲ್ ಇಂಜಿನಿಯರ್ಸು ಇನ್ನೂ ಕೂಡ ಕಲಿತಾನೇ ಇದ್ದಾರೆ. ಅವರಿಗಿಂತ ಹೆಚ್ಚಾಗಿ ಕೆಲಸಗಾರರು ಸಾಕಷ್ಟು ಜನ ಅದರ ಕಡೆ ಗಮನ ಕೊಡ್ತಾನೆ ಇದ್ದಾರೆ, ಕೆಲಸ ಮಾಡ್ತಾನೆ ಇದ್ದಾರೆ. ಮನೆಗಳು ಪ್ರತಿ ವರ್ಷವೂ ಕೂಡ ಅದು ಏನಾಗ್ತಾ ಇದೆ, ರೆವಲ್ಯೂಷನ್ ಆಗ್ತಾನೆ ಇದೆ ಆ ಒಂದು ಇದರಲ್ಲಿ. ಆದರೆ ನಾವು ಬೇಸಿಕ್ಕಾಗಿ ನಮಗೆ ಬೇಕಿರ್ತಕ್ಕಂಥದ್ದು ಒಂದಷ್ಟು ನೆರಳು, ಚಳಿಯಿಂದ ರಕ್ಷಣೆ, ಹಾಗೆಯೇ ಮಳೆಯಿಂದ ರಕ್ಷಣೆ, ಗಾಳಿಯಿಂದ ರಕ್ಷಣೆ. ನಾವೇನೋ ಒಂದು ಇರೋದಕ್ಕೊಂದು ಸೂರು ಬೇಕು. ಅದರ ಒಂದು ಬೇಸಿಕ್ ಸ್ಟ್ರಕ್ಚರ್ ಎಲ್ಲಿಂದ ಆರಂಭ ಆಯಿತು ಅಂತಕ್ಕಂಥ ಮಾತನ್ನು ಇಲ್ಲಿ ನಾವು ಗಮನಿಸಬಹುದು. अब और कुछ जानने की ಜರೂರತ್ नहीं थी. ಈಗ ಸದ್ಯಕ್ಕೆ ಅವರಿಬ್ಬರಿಗೆ, ಆ ಇಬ್ಬರು ಆದಿವಾಸಿ ಗೆಳೆಯರಿಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ಬೇಕಿರಲಿಲ್ಲ. दोनों दोस्त जंगल से लौट कर आए और एक जगह मकान बना लिया. ಅವರು ಆ ಕಾಡಿನಿಂದ ಬಂದರು. ಎಲ್ಲಿಗೆ? ತಾವಿದ್ದಂತಹ ಕಾಡಿಗೆ ಬಂದರು ಅಷ್ಟೇ, ಊರಿಗಂತೂ ಬರೋಕ್ಕೆ ಸಾಧ್ಯ ಇಲ್ಲ. ಈಗ ಊರು ಸ್ಟಾರ್ಟ್ ಆಗ್ತಕ್ಕಂಥದ್ದು. ಮನೆಗಳು ಕಟ್ಟೋದಕ್ಕೆ ಯಾವಾಗ ಈ ಗೆಳೆಯರು ಸ್ಟಾರ್ಟ್ ಮಾಡ್ತಾರೋ, ಅವ್ರು ನೋಡಿಬಿಟ್ಟು ಬೇರೆಯವ್ರು ಯಾವಾಗ ಮನೆಗಳು ಕಟ್ತಾರೋ ಆಗ ಏನು ಆರಂಭ ಆಗುತ್ತೆ, ಈ ಸಿವಿಲೈಸೇಷನ್ ಅಂತಕ್ಕಂಥದ್ದು, ನಾಗರಿಕತೆ ಅಂತಕ್ಕಂಥದ್ದು, ಈ ನಗರಗಳ ನಿರ್ಮಾಣ, ಹಳ್ಳಿಗಳ ನಿರ್ಮಾಣ, ಊರುಗಳ ನಿರ್ಮಾಣ ಆಗುತ್ತೆ. ಅದಕ್ಕೆ ಪೂರಕವಾಗಿ ಇವೆಲ್ಲವೂ ಕೂಡ ನಾವು ನೋಡ್ತಕ್ಕಂಥ ಇವತ್ತು ಪ್ರಪಂಚದ ನಿರ್ಮಾಣಕ್ಕೆ ಒಂದು ಶ್ರೀಕಾರ ಅಂತ ನಾವು ಇದನ್ನು ಕರಿಬಹುದು. ಯಹ್ ದುನಿಯಾ ಮೇ ಆದ್ಮಿ ಕೆ ಹಾಥೋ ಬನಾ ಪಹಲಾ ಮಕಾನ್ ಅಂತ. ಈ ಕಥೆಯ ಪ್ರಕಾರ ಈ ಈಶಾನ್ಯ ರಾಜ್ಯಗಳ ಈ ಒಂದು ಭಾಗದ ಜನರ ಜಾನಪದ ಕಥೆಯ ಪ್ರಕಾರ ಇದು ಪ್ರಪಂಚದ ಮೊದಲ ಮನೆ. ನೀವು ನೋಡ್ತಾ ಇದ್ದೀರಲ್ವ, ಇಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಮನೆ ಏನಿದೆಯೋ ಇದು ಈ ಭೂಮಿ ಮೇಲೆ ಮನುಷ್ಯ ನಿರ್ಮಾಣ ಮಾಡಿರ್ತಕ್ಕಂತಹ ಮೊದಲ ಮನೆ ಅಂತ ಅವರು ಹೇಳ್ತಿದ್ದಾರೆ. डॉक्टर विजय गुप्ता जी का जन्म 21 दिसंबर सन 1946 को हुआ. 1946 ಅಂದರೆ ಬಿಫೋರ್ ಇಂಡಿಪೆಂಡೆನ್ಸ್ಗೆ ಇವರು ಹುಟ್ಟಿದ್ದು ಡಿಸೆಂಬರ್ 21ಕ್ಕೆ. आपने लाइब्रेरी साइंस में स्नातकोत्तर तथा PhD की उपाधि प्राप्त की है. ಇವರು ಲೈಬ್ರರಿ ಸೈನ್ಸ್, ಗ್ರಂಥಾಲಯಕ್ಕೆ ಸಂಬಂಧಪಟ್ಟಂತಹ ವಿಜ್ಞಾನದಲ್ಲಿ ಇವರು ಸ್ನಾತಕೋತ್ತರ ಪದವಿಯನ್ನು ಅಂದರೆ MAಯನ್ನು ಮತ್ತು PhDಯನ್ನು ಕೂಡ ಮಾಡಿದ್ದಾರೆ. कुरुक्षेत्र विश्वविद्यालय में हिंदी प्राध्यापक के रूप में काम करने के बाद गांधी नेशनल म्यूजियम तथा हिंदी विश्वविद्यालय में लाइब्रेरियन का काम किया है. ಇವರು ಡಾಕ್ಟರ್ ವಿಜಯ ಗುಪ್ತಾ ಅವರು ಏನಿದ್ದಾರೆ, ಇವರು ಕುರುಕ್ಷೇತ್ರ ವಿಶ್ವವಿದ್ಯಾಲಯದಲ್ಲಿ ಮೊದಲು ಹಿಂದಿ ಪ್ರಾಧ್ಯಾಪಕರಾಗಿ ವರ್ಕ್ ಮಾಡ್ತಾರೆ. ಅದರ ನಂತರ ಗಾಂಧಿ ನ್ಯಾಷನಲ್ ಮ್ಯೂಸಿಯಮಲ್ಲಿ ಹಾಗೂ ದಿಲ್ಲಿ ವಿಶ್ವವಿದ್ಯಾಲಯದಲ್ಲಿ ಇವರು ಲೈಬ್ರೇರಿಯನ್ನಾಗಿ वर्क ಮಾಡಿರೋದನ್ನು ನಾವು ಗಮನಿಸಬಹುದು. ಸೇವಾ ಸೆ ನಿವೃತ್ತ ಹೋನೆ ಕೆ ಬಾದ್ ಆಪ್ ಲೇಖನ್ ಕಾರ್ಯ ಮೇ ವ್ಯಸ್ತ ಹೈ. ಇವರು ನಿವೃತ್ತಿಯ ನಂತರ ಹಿಂದಿ ಒಂದು ಲೇಖನಗಳನ್ನು ಬರೆಯೋದರಲ್ಲಿ, ಅಂದರೆ ಬರವಣಿಗೆಯಲ್ಲಿ ಇವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಆಪ್ಕಿ ಪ್ರಕಾಶಿತ್ ಪುಸ್ತಕೆ ಹೈ. ಇವರು ಬರೆದಿರ್ತಕ್ಕಂಥ ಪುಸ್ತಕಗಳು, ಇವರ ಕೃತಿಗಳು ಹೀಗಿದ್ದಾವೆ. ಹಮಾರೆ ಬಹಾದೂರ್ ಬಚ್ಚೆ, सूचना और प्रसारण मंत्रालय, दोस्ती किताबों से, चिल्ड्रंस लिटरेचर एंड रीडिंग हैबिट, बाल कहानी संग्रह, दुनिया में पहला मकान, टेलीफोन की मरम्मत, फीस की जिम्मेदारी, बुद्धिमान ನ್ಯಾಯಾಧೀಶ್ ಆದಿ. ಇವೆಲ್ಲವೂ ಕೂಡ ಇವರ ಕೃತಿಗಳು. ಇಲ್ಲೇ ನಿಮಗೆ ಈಗ ಇರ್ತಕ್ಕಂತಹ ದುನಿಯಾ ಮೇ ಪಹಲಾ ಮಕಾನ್ ಅಂತಕ್ಕಂತಹ ಪಾಠ ಕೂಡ
ಒಂದು ಕೃತಿಯಾಗಿ ಹೊರಗೆ ಬಂದಿರತಕ್ಕಂತಹ ಅಲ್ಲಿಂದನೇ ಈ ಒಂದು ಲೇಖನವನ್ನು ಆಯ್ಕೆ ಮಾಡಿಕೊಂಡಿರಬಹುದು. ಈಗ ಪಾಠದ ಆಶಯವನ್ನು ನಾವು ನೋಡೋದಾದರೆ, पाठ का आशय क्या है? अनादिकाल से मानव पशु पक्षियों से अपने परिसर और वातावरण में कुछ न कुछ सीखता है. वातावरण से कुछ न कुछ सीखता आ रहा है. ಅಂದರೆ ಮೊದಲಿಂದನೂ ಕೂಡ, ಅನಾದಿ ಕಾಲದಿಂದನೂ ಕೂಡ ನಾವು ಈ ಒಂದು ಪರಿಸರದಿಂದ, ವಾತಾವರಣದಿಂದ, ನಮ್ಮ ಸುತ್ತಮುತ್ತಲ ಇರತಕ್ಕಂತಹ ಪಶು ಪಕ್ಷಿಗಳಿಂದ ನಾವು ಪ್ರೇರೇಪಣೆಗೊಂಡಿರ್ತಾ ಇದ್ದೀವಿ. ನಾವು ಏನಾದರೂ ಒಂದನ್ನು ಅವುಗಳಿಂದ ಕಲಿತಾ ಇದ್ದೀವಿ. ಬೆಸ್ಟ್ ಟೀಚರ್ಸ್ ಅವು ನಮಗೆ. चींटियों से गिरकर उठने का साहस सीखा है तो मुर्गी ने उसे सुबह जल्दी उठाने की सीख दी है. ಅಂದರೆ ನಾವು ಇರುವೆಗಳಿಂದ ಏನು ಕಲ್ತಿರ್ಬೋದು, ಬಿದ್ದು ಅಂದರೆ ಸತತ ಪ್ರಯತ್ನವನ್ನು ನಾವು ಕಲ್ತಿರಬಹುದು. ಹಾಗೆಯೇ ಒಂದು ಕೋಳಿಯಿಂದ, ಹುಂಜದಿಂದ ಬೆಳಗ್ಗೆ ಬೇಗ ಎದ್ದೇಳ್ತಕ್ಕಂಥ ಒಂದು ಕಲೆಯನ್ನು ನಾವು ಕಲ್ತಿರಬಹುದು. ಅದೇ ಥರ इसी प्रकार विभिन्न पशु पक्षियों की ध्वनियों का अनुकरण करते करते उसने अपनी ಭಾಷಾ ಕೋ ಸಮೃದ್ಧ ಬನಾಯ ಹೈ. ಮನುಷ್ಯ ಈ ಪಶು ಪಕ್ಷಿಗಳ ವಿಭಿನ್ನ ಒಂದು ಧ್ವನಿಗಳನ್ನು ಅನುಸರಿಸಿ ಭಾಷೆಯನ್ನು ನಿರ್ಮಾಣ ಮಾಡಿರಬಹುದು ಅನ್ನೋ ಒಂದು ಮಾತು ಈ ಪಾಠದ ಆಶಯದಲ್ಲಿ ಹೇಳ್ತಾ ಇದ್ದಾರೆ. प्रस्तुत कहानी में यही दिखाया गया है कि इंसान ने मकान बनाना भी पशु पक्षियों से सीखा. ಗೂಡು ಕಟ್ಟಿರ್ತಕ್ಕಂತಹ ಪಕ್ಷಿಯನ್ನು ನೋಡಿಯೋ, ಅಥವಾ ತನಗೋಸ್ಕರ ಮನೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಪ್ರಾಣಿಗಳನ್ನು ನೋಡಿಯೋ, ಅಥವಾ ಅವುಗಳನ್ನು ಕೇಳಿ, ಇದೊಂದು ಜಾನಪದ ಕಥೆಯ ರೀತಿಯ ಒಂದು ಕಥೆ. ಇಲ್ಲಿ ಪಶು ಪಕ್ಷಿಗಳನ್ನು ಕೇಳಿ ತಿಳ್ಕೊಂಡ ಅಂತೇಳ್ಬಿಟ್ಟು ಒಂದು ಕಲ್ಪನೆಯನ್ನು ಇಲ್ಲಿ ಮಾಡಿ ಬರೆದಿರ್ತಕ್ಕಂತಹ ಕಥೆ ಇದು. ಒಟ್ಟು ನಾವು ಈ ಪಶು ಪಕ್ಷಿಗಳನ್ನು ನೋಡಿ ಮನೆ ಕಟ್ಟೋದನ್ನು ಕೂಡ ಕಲ್ತ್ವಿ ಅಂತಕ್ಕಂಥದ್ದನ್ನು ನಿರೂಪಿಸುತ್ತೆ ಈ ಕಥೆ. ಉಸ್ಕಾ ಸರಳ ನಿರೂಪಣ್ ಇಸ್ ಕಹಾನಿ ಮೇ ಕಿಯಾ ಗಯಾ ಹೈ. ಇದರ ಒಂದು ಸಂಪೂರ್ಣ ಸರಳವಾದಂತಹ ವಿವರಣೆ, ಪಶುಗಳನ್ನು ಕೂಡ ನೋಡಿ ನಾವು ಮನೆಯನ್ನು ಕಟ್ಕೋಬಹುದು, ಬದುಕನ್ನು ಕಟ್ಕೋಬಹುದು ಅಂತಕ್ಕಂಥ ಮಾತನ್ನು ಈ ಕತೆ ಹೇಳುತ್ತೆ. ಒಂದು ವಿಶೇಷವಾದ ನೋಟ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಮಾನವಕ್ಕೂ ಸತತ್ ಪ್ರಯತ್ನಶೀಲ ಹೋನಾ ಚಾಹಿಯೆ. ಮನುಷ್ಯರಾದಂತಹ ನಾವು ಸತತವಾಗಿ ಪ್ರಯತ್ನಶೀಲರಾಗಬೇಕು. ನಮ್ಮ ಪ್ರಯತ್ನವನ್ನು ಕಲಿಯೋ ಈ ಪ್ರಕ್ರಿಯೆಯನ್ನು ನಾವೇನು ಮಾಡಬೇಕು, ನಿಲ್ಲಿಸಲೇಬಾರದು, ಯಾವತ್ತಿಗೂ ನಿಲ್ಲಿಸಬಾರದು. ಅದನ್ನು ನಾವು ಕಲಿಬೇಕು. दूसरों की सहायता से वह नवीन वस्तुओं को बनाना भी सीख सकता है. ಇನ್ನೊಬ್ಬರ ಸಹಾಯವನ್ನು ಪಡ್ಕೊಂಡು ಪರಿಸರದಲ್ಲಿ ಇರ್ತಕ್ಕಂತಹ ವಿಶೇಷವಾದಂತಹ ಈ ಪಶು ಪಕ್ಷಿಗಳನ್ನು ನೋಡಿ, ಮತ್ತು ಬೇರೆ ಕ್ರಿಮಿಕೀಟಗಳನ್ನು ನೋಡಿ ನಾವೇನು ಮಾಡಬಹುದು, ಒಂದು ನೋಡಿರ್ತಕ್ಕಂಥ ಒಂದು ವಸ್ತುವಿನಿಂದ ನೋಡದಿರ್ತಕ್ಕಂಥ ಒಂದು ವಸ್ತುವನ್ನು ನಾವು ಕಲ್ಪನೆ ಮಾಡ್ಬೋದು, ನಿರ್ಮಾಣ ಮಾಡಬಹುದು. न केवल लोगों से अपितु प्राणियों से भी हमें सीख मिलती है. ನಮ್ಮ ಗುರುಗಳು ಮನುಷ್ಯರೇ ಆಗಿರಬೇಕು ಅಂತ ಏನಿಲ್ಲ, ಸದಾಕಾಲ ಅವು ಪ್ರಾಣಿ ಪಕ್ಷಿಗಳನ್ನು ಕೂಡ ನೋಡಿ ಅದರ ಸಿಂಪ್ಲಿಸಿಟಿಯನ್ನು ನಾವು ಗಮನಿಸಿ ನಾವು ಅದನ್ನು ಫಾಲೋ ಮಾಡ್ಬೋದು ಅಂತ ಹೇಳ್ತಾ ಇದೆ ಈ ಒಂದು ಬಾಕ್ಸ್ ಐಟಮ್ನಲ್ಲಿರ್ತಕ್ಕಂಥ ಈ ಮುಖ್ಯವಾದ ಒಂದು ಆಶಯ. ಪ್ರಶ್ನೆ ಉತ್ತರಗಳನ್ನು ನೋಡೋಣಂತೆ. ಹಾಗೆಯೇ ವಿವಿಧ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸಗಳನ್ನು ಕೂಡ ನಾವು ಉತ್ತರಿಸುವ ಒಂದು ಪ್ರಯತ್ನ ಮಾಡೋಣಂತೆ. ಮೊದಲಿಗೆ ಏಕವಾಕ್ಯ ಲಿಖಿಯೇ, ಅಂದರೆ ಒಂದು ವಾಕ್ಯದಲ್ಲಿ ಬರೀಬೇಕಾದಂತಹ ಪ್ರಶ್ನೆಗಳಿಗೆ ನಾವು ಉತ್ತರಿಸೋಣಂತೆ. ಸಿಂಗ್ಫೋ ಆದಿವಾಸಿ ಕಹಾ ರಹತೆ ಥೆ. ಅಂದರೆ ಸಿಂಗ್ಫೋ ಆದಿವಾಸಿಗಳು ಎಲ್ಲಿರ್ತಾ ಇದ್ರು? ಸಿಂಗ್ಫೋ ಆದಿವಾಸಿ ಪೂರ್ವೋತ್ತರ ಭಾರತ ಮೇ ರಹತೆ ಥೆ. ಸಿಂಗ್ಫೋ ಆದಿವಾಸಿಗಳು ಪೂರ್ವೋತ್ತರ ಭಾರತದಲ್ಲಿ ಅವರು ಇದ್ದರು ಅನ್ನೋದನ್ನು ನಾವು ಇಲ್ಲಿ ಬರ್ತಿದ್ದೀವಿ. ಎರಡನೆಯ ಪ್ರಶ್ನೆ, ಸಬ್ಸೆ ಪಹಲೆ ಆದ್ಮಿ ಕೋ ಮಕಾನ್ ಬನಾನಾ ಕಿಸ್ನೆ ಸಿಖಾಯ. ಅಂದರೆ ಎಲ್ಲರಿಗಿಂತ ಮುಂಚೆ ಈ ಒಂದು ಕಥೆಯ ಪ್ರಕಾರ ನಮಗೆ, ಅಂದರೆ ಮನುಷ್ಯನಿಗೆ ಮನೆಯನ್ನು ಕಟ್ಟುವ ಒಂದು ವಿಧಾನವನ್ನು ಕಲಿಸಿದ್ದು ಯಾರು ಅಂತ ಕೇಳ್ತಿದ್ದಾರೆ. ಸಬ್ಸೆ ಪಹಲೆ ಆದ್ಮಿ ಕೋ ಮಕಾನ್ ಬನಾನಾ ಬಹುತ್ ಸೆ ಪಶುವನೇ ಸಿಖಾಯ. ಏನಿಲ್ಲಿ 4 ಪಶುಗಳು ಬರ್ತಾವೋ, ಅಂದರೆ ಜಾನುವಾರುಗಳು, ಅವು ಆ ಕಾಡು ಪ್ರಾಣಿಗಳು ನಮಗೆ ಮನೆಯನ್ನು ಕಟ್ಟೋದನ್ನು ಕಲಿಸಿದ್ವು ಅನ್ನೋದನ್ನು ನಾವಿಲ್ಲಿ ಬರೆದಿದ್ದೀವಿ. ಮೂರನೆಯ ಪ್ರಶ್ನೆ, ಮಕಾನ್ ಕೆ ಬಾರೆ ಮೇ ಪೂಚ್ತಾಚ್ ಕರ್ನೆ ದೋನೋ ದೋಸ್ತು ಕಹಾ ಚಲ್ ಪಡೆ. ಮನೆಯ ಕಟ್ಟುವ ಒಂದು ವಿಧಾನವನ್ನು ತಿಳಿಯೋದಕ್ಕೆ, ಅದರ ಬಗ್ಗೆ ಮಾತಾಡೋದಕ್ಕೆ ಇಬ್ಬರು ಗೆಳೆಯರು ಎಲ್ಲಿಗೆ ಹೊರಟರು? ಮಕಾನ್ ಕೆ ಬಾರೆ ಮೇ ಪೂಚ್ತಾಚ್ ಕರ್ನೆ ದೋನೋ ದೋಸ್ತು ಜಂಗಲ್ ಕಿ ಓರ್ ಚಲ್ ಪಡೆ ಅಂತ ಬರೆದ್ವಿ. ಅಂದರೆ ಆ ಇಬ್ಬರು ಗೆಳೆಯರು, ಆದಿವಾಸಿ ಗೆಳೆಯರು, ಸಿಂಗ್ಫೋ ಆದಿವಾಸಿ ಗೆಳೆಯರಾದಂತಹ
ಕಿಂದ್ರೂ ಲಾಲಿಮ್ ಮತ್ತು ಕಿಂಚಾ ಲಾಲಿದಾಮ್ ಇವರಿಬ್ಬರೂ ಕೂಡ ಮನೆಯನ್ನು ಕಟ್ಟುವ ಒಂದು ವಿಧಾನವನ್ನು ತಿಳಿಯೋದಕ್ಕೆ ಎಲ್ಲಿಗೋದ್ರು, ಆ ಅರಣ್ಯದ ಕಡೆಗೆ, ಕಾಡಿನ ಕಡೆಗೆ ಹೋದರು. ದೋಸ್ತೋं की मुलाकात सबसे पहले किससे हुई? ಆ ಗೆಳೆಯರು ಹಾಗೂ ಹೊರಟಿರ್ತಕ್ಕಂಥ ಗೆಳೆಯರ ಮೊದಲ ಪರಿಚಯ, ಮೊದಲು ಅವರು ಭೇಟಿಯಾಗಿದ್ದು ಯಾವ ಪ್ರಾಣಿಯನ್ನು? ದೋಸ್ತೋं की मुलाकात सबसे पहले हाथी से हुई. ಅವರು ಮೊದಲಿಗೆ ಮಾತಾಡ್ತಿದ್ದು ಆನೆಯನ್ನು. ದೋಸ್ತೋನೆ ಕ್ಯಾ ಕ್ಯಾ ತೈ ಕಿಯಾ ಅಂದರೆ ಗೆಳೆಯರು ಏನನ್ನು ತೀರ್ಮಾನ ಮಾಡಿದರು ಅಂತ. ಅವರು ತೀರ್ಮಾನ ಮಾಡಿದ್ದೇನು? ಮನೆ ಕಟ್ಟೋದು. ಅದನ್ನೇ ನಾವು ಇಲ್ಲಿ ಬರೀಬೇಕು. ದೋಸ್ತೋನೆ ತೈ ಕಿಯಾ ಕಿ ವೇ ಮಕಾನ್ ಬನಾಯಂಗೆ, ಮನೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಅವರು ತೀರ್ಮಾನ ಮಾಡಿದರು. ಅಂದರೆ ಮಕಾನ್ ಅಂದರೆ ಏನು? ಮಕಾನ್ ಅಂದರೆ ಮನೆ. ಹಾಥಿ ಸೆ ಉತ್ತರ ಪಾಕರ್ ದೋಸ್ತ್ ಕಿಸ್ಸೆ ಮಿಲೆ. ಆ ಒಂದು ಆನೆಯನ್ನು ಮಾತಾಡಿಸಿ ಅದರ ಕಡೆಯಿಂದ ಉತ್ತರವನ್ನು ಪಡೆದು ಅವರು ಮತ್ತೆ ಯಾವ ಪ್ರಾಣಿಯನ್ನು ಭೇಟಿಯಾದರು? ಹಾಥಿ ಸೆ ಉತ್ತರ ಪಾಕರ್ ದೋಸ್ತ್ ಸಾಂಪ್ ಸೆ ಮಿಲೆ. ಆ ಒಂದು ಆನೆಯನ್ನು ಭೇಟಿಯಾದ ನಂತರ ಗೆಳೆಯರು ಆ ಹಾವನ್ನು ಭೇಟಿ ಮಾಡಿದರು. ಸಬ್ ಜಾನುವಾರೋं की ಬಾತೆं ಸುನ್ಕರ್ ದೋಸ್ತೋನೆ ಕ್ಯಾ ಕಿಯಾ. ಎಲ್ಲ ಪ್ರಾಣಿಗಳನ್ನ ಅಂದರೆ ಆನೆ, ಹಾವು, ಎಮ್ಮೆ ಮತ್ತು ಮೀನು, ಈ ಎಲ್ಲ ಪ್ರಾಣಿಗಳಿಂದ ಅವರು ಸಲಹೆಗಳನ್ನು ಪಡೆದ ಆದಮೇಲೆ ಆ ಇಬ್ಬರು ಗೆಳೆಯರು ಏನನ್ನು ತೀರ್ಮಾನ ಮಾಡಿದರು? ಸಬ್ ಜಾನುವಾರೋं की ಬಾತೆं ಸುನ್ಕರ್ ದೋಸ್ತೋನೆ ದುನಿಯಾ ಕಾ ಪಹಲಾ ಮಕಾನ್ ಬನಾಯಾ. ಇಬ್ಬರು ಗೆಳೆಯರು ಏನು ಮಾಡಿದರು? ಎಲ್ಲ ಪ್ರಾಣಿಗಳ ಮಾತನ್ನು ಕೇಳಿ ಪ್ರಪಂಚದ ಮೊದಲ ಮನೆಯನ್ನು ಅವರು ನಿರ್ಮಾಣ ಮಾಡಿದರು. 2-3 ವಾಕ್ಯದಲ್ಲಿ ಉತ್ತರಿಸಬಹುದಾದಂತಹ ಪ್ರಶ್ನೆಗಳ ಬಗ್ಗೆ ಇಲ್ಲಿ ಕೇಳಿದರೆ ಅದನ್ನು ನಾವು ಉತ್ತರಿಸೋಣಂತೆ. ಕಿಂದ್ರೂ ಲಾಲಿಮ್ ಅವ್ರ ಕಿಂಚಾ ಲಾಲಿದಾಮ್ ಜಂಗಲ್ ಕಿ ಓರ್ ಕ್ಯೋಂ ಚಲ್ ಪಡೆ. ಕಿಂದ್ರೂ ಲಾಲಿಮ್ ಮತ್ತು ಕಿಂಚಾ ಲಾಲಿದಾಮ್ ಎಂಬ ಇಬ್ಬರು ಆ ಸಿಂಗ್ಫಾ ಆದಿವಾಸಿ ಗೆಳೆಯರು ಆ ಕಾಡಿನ ಕಡೆ ಅವರು ಇದ್ದಿದ್ದೇ ಕಾಡಲ್ಲಿ, ಇನ್ನೂ ದಟ್ಟ ಕಾಡಲ್ಲಿ, ದಟ್ಟ ಅಡವಿಗೆ ಹೋಗ್ತಾರಲ್ವಾ, ಯಾಕೆ ಅನ್ನೋದು ಪ್ರಶ್ನೆ. ಉತ್ತರ ಹೀಗೆ ಬರೀಬಹುದು. ಕಿಂದ್ರೂ ಲಾಲಿಮ್ ಕಿಂಚಾ ಲಾಲಿದಾಮ್ ನಾಮಕ್ ದೋ ದೋಸ್ತೋನೆ ತೈ ಕಿಯಾ ಕಿ ವೇ ಮಕಾನ್ ಬನಾಯಂಗೆ. ಅವರಿಬ್ಬರು ಏನು ತೀರ್ಮಾನ ಮಾಡಿದರು? ನಿರ್ಣಯವನ್ನು ತಗೊಂಡಂದರೆ ಮನೆ ಕಟ್ಟೋಣ ಅನ್ನೋ ಒಂದು, ಮಕಾನ್ ಬನಾನ ಅಂತ ಹೇಳಿಬಿಟ್ಟು ಅವರು ತೀರ್ಮಾನವನ್ನು ಮಾಡ್ತಾರೆ. ಲೇಕಿನ್ ವಿ ನಹಿ ಜಾನ್ತೆ ಥೇ ಕಿ ಮಕಾನ್ ಕೈಸೆ ಬನಾನಾ ಹೈ. ಆದರೆ ಅವರಿಗೆ ಸ್ವಲ್ಪನೂ ಕೂಡ ಐಡಿಯಾ ಇರಲಿಲ್ಲ ಹೇಗೆ ಮನೆಯನ್ನು ನಿರ್ಮಾಣ ಮಾಡಬೇಕು, ಕಟ್ಟಬೇಕು ಅಂತ. ಇಸ್ಲಿಯವೇ, ಹಾಗಾಗಿ ಅವರು ಪಶುವನ್ಸೆ ಪೂಚ್ತಾಚ್ ಕರ್ನೆ, ಆ ಕಾಡಲ್ಲಿರ್ತಕ್ಕಂಥ ಪ್ರಾಣಿಗಳಿಂದ ಕೇಳಿ ತಿಳ್ಕೊಳ್ಳೋದಕ್ಕೋಸ್ಕರ ಜಂಗಲ್ ಕಿ ಓರ್ ಚಲ್ ಪಡೆ, ಆ ಕಾಡಿನ ಕಡೆಗೆ ಹೊರಟರು. ದೋಸ್ತೋನೆ ಹಾಥಿ ಕೆ ಸಾಥ್ ಕಿಸ್ಕಿ ಚರ್ಚಾ ಕಿ. ಗೆಳೆಯರು ಆ ಆನೆಯನ್ನು ಹೋಗಿ ಭೇಟಿ ಮಾಡ್ತಾರಲ್ಲ ಅದ್ರ ಜೊತೆಗೆ ಯಾವುದ್ರ ಬಗ್ಗೆ ಚರ್ಚೆ ಮಾಡಿದರು? ದೋನೋ ದೋಸ್ತೋನೆ ಹಾಥಿ ಕೆ ಸಾಥ್ ಮಕಾನ್ ಬನಾನೆ ಸೆ ಸಂಬಂಧಿತ ಚರ್ಚಾ ಕಿ. ಇನ್ನೇನು ವಿಷಯವನ್ನು ಚರ್ಚೆ ಮಾಡ್ತಾರೆ ಅವರು? ಮನೆ ಕಟ್ಟುವ ವಿಚಾರವಾಗಿ ಚರ್ಚೆಯನ್ನು ಮಾಡಿದ್ರು. ಉಸ್ಸೆ ಪೂಚಾಕಿ, ಅದನ್ನು ಕೇಳಿದರು. ಹಾಥಿ ಭಾಯಿ ಹಮ್ ಲೋಗ್ ಮಕಾನ್ ಬನಾನಾ ಚಾಹತೆ ಹೇ, ನಾವು ಮನೆಯನ್ನು ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಆಪ್ ಬತಾ ಸಕ್ತೆ ಹೇ ಕಿ ಮಕಾನ್ ಕೈಸೆ ಬನಾಯಾ ಜಾತಾ ಹೈ. ತಾವು ತಿಳಿಸ್ತೀರಾ ಹೇಗೆ ಮನೆಯನ್ನು ನಿರ್ಮಾಣ ಮಾಡಬೇಕು ಅಂತ ಪ್ರಶ್ನೆಯನ್ನು ಮಾಡಿದರು. ಹಾಥಿನೇ ದೋಸ್ತೋಂ ಕೋ ಕ್ಯಾ ಉತ್ತರ ದಿಯಾ. ಆ ಆನೆ ಆ ಇಬ್ಬರು ಗೆಳೆಯರ ಪ್ರಶ್ನೆಗೆ ಏನಂತ ಉತ್ತರಿಸ್ತು? ಹಾಥಿನೇ ದೋಸ್ತೋಂ ಕೋ ಯಹ ಉತ್ತರ ದಿಯಾ ಕಿ ಇಸ್ಮೆ ಕ್ಯಾ ಕಠಿನಾಯಿ ಹೈ. ಏನಂತ ಉತ್ತರ ಕೊಡ್ತು? ಇದರಲ್ಲಿ ಏನು ಕಷ್ಟ, ಏನು ತೊಂದರೆ ಏನಿದೆ? ಪೇಡೋं से लकड़ी की इतने मोटे और मजबूत गोले काट लो जितने मेरे पैर हैं. ನನ್ನ ಕಾಲಿದಾವಲ್ಲ ಅಷ್ಟು ದಪ್ಪನದಂತಹ ದೊಡ್ಡ ಕಂಬಗಳ ಆಕಾರದ ಒಂದು ಮರ ಮುಟ್ಟುಗಳನ್ನು ನೀವು ಕಟ್ ಮಾಡ್ಕೊಳ್ರಿ ಅಂತ ಅದು ಸಲಹೆ ಕೊಡ್ತು. 4ನೇ ಪ್ರಶ್ನೆ ತುಂಬ ಸಿಂಪಲ್ ಆಗಿದೆ. ದೋಸ್ತೋನೆ ಕಿನ್ ಕಿನ್ ಜಾನುವಾರೋं से ಮುಲಾಕಾತ್ ಕಿ. ಗೆಳೆಯರು ಯಾವ ಯಾವ ಪ್ರಾಣಿಗಳನ್ನು ಭೇಟಿಯಾದರು ಆ ಕಾಡಲ್ಲಿ? ದೋಸ್ತೋನೆ ಹಾಥಿ, ಸಾಂಪ್, ಭೈಂಸ್ ಅವರು ಮಚ್ಲಿ ಸೆ ಮುಲಾಕಾತ್ ಕಿ. ಗೆಳೆಯರು ಆನೆ, ಹಾವು, ಎಮ್ಮೆ ಮತ್ತು ಮಚ್ಲಿ ಅಂದರೆ ಮೀನು, ಈ 4 ಪ್ರಾಣಿಗಳ ಜೊತೆಗೆ ಅವರು ಭೇಟಿಯಾದರು. 3-4 ವಾಕ್ಯದಲ್ಲಿ ನಾವು ಉತ್ತರಿಸಬೇಕು. ಮೊದಲ ಪ್ರಶ್ನೆ ಯಾವುದು? ಸಾಂಪ್ನೆ ದೋಸ್ತೋಂ ಕೋ ಕ್ಯಾ ಸುझाव ದಿಯಾ. ಹಾವು ಗೆಳೆಯರಿಗೆ ಕೊಟ್ಟ ಸಲಹೆ ಏನು? ಸುझाव ಅಂದರೆ ಒಂದು ಏನಂತ ಅರ್ಥ? ಸಲಹೆ. ಉತ್ತರ ನೋಡೋಣ. दोनों दोस्त हाथी से मिलने के बाद सांप से मिले तो सांप ने उनके प्रश्न पूछने पर यह सुझाव दिया कि ಅವರಿಬ್ಬರು ಕೂಡ ಯಾರು? ಕಿಂದ್ರೂ ಲಾಲಿಮ್ ಮತ್ತು ಕಿಂಚಾ ಲಾಲಿದಾಮ್ ಇಬ್ಬರು ಕೂಡ ಆನೆಯನ್ನು ಭೇಟಿಯಾದ ನಂತರ ಹಾವನ್ನು ಹೋಗಿ ಭೇಟಿ ಮಾಡ್ತಾರೆ. ಭೇಟಿ ಮಾಡಿದ ನಂತರ ಹಾವು
ಅವರಿಗೆ ಅವರ ಪ್ರಶ್ನೆಗೆ ಉತ್ತರಿಸ್ತಾ ಈ ಸಲಹೆಯನ್ನು ಕೊಡುತ್ತೆ. ಯಾವ ಸಲಹೆ? ಐಸಾ ಕರೋ ಕಿ ಲಕ್ಡಿ ಐಸಿ ಪತ್ಲಿ और ಲಂಬಿ ಕಾಟೋ ಜೈಸೆ ಮೈ ಹೂಂ. ನಾನು ಹೇಗಿದ್ದೀನೋ ತೆಳ್ಳಗಿರ್ತಕ್ಕಂತಹ ಒಂದು ಕಟ್ಟಿಗೆಗಳನ್ನು ನೀವು ಕಟ್ ಮಾಡ್ಕೊಳ್ರಿ ಅಂತ ಅಷ್ಟೇ ಸಲಹೆಯನ್ನು ಅದು ಕೊಡ್ತು. ಭೈಂಸ್ ಕೆ ಪಂಜರ್ ಸೆ ದೋಸ್ತೋಂ ಕೋ ಕ್ಯಾ ಜಾನ್ಕಾರಿ ಮಿಲಿ. ಆ ಕಾಡಲ್ಲಿರ್ತಕ್ಕಂತಹ ಆ ಒಂದು ಎಮ್ಮೆ ತೋರಿಸಿರ್ತಕ್ಕಂತಹ ಕೋಣದ ಒಂದು ಅಸ್ಥಿಪಂಜರದಿಂದ ಇಬ್ಬರು ಗೆಳೆಯರಿಗೆ ಸಿಕ್ಕಂತಹ ಮಾಹಿತಿ ಏನು? ಜಾನ್ಕಾರಿ ಅಂದರೆ ಮಾಹಿತಿ. ಏನು ಮಾಹಿತಿ ಸಿಕ್ತು ಅಂತ ನಾವಿಲ್ಲಿ ಬರಿಬೇಕು. जब दो दोस्त भैंस के पास पहुँचे तो भैंस से उन्हें यह जानकारी मिली कि जिस प्रकार भैंसा के 4 पैरों पर पंजर है, उसी प्रकार 4 मोटे गोले ज़मीन में गाड़कर उन पर पतली और लंबी लकड़ियों से छप्पर बनाना है. ಆನೆ ಹೇಳಿದ ರೀತಿಯಲ್ಲಿರ್ತಕ್ಕಂತಹ 4 ಕಂಬಗಳನ್ನು ಆ 4 ಕಾಲುಗಳ ಥರ ಹುಣಿಸ್ಬೇಕು ನೆಲದಲ್ಲಿ. ಅದು ಆ ಕಾಲುಗಳನ್ನು ನೋಡಿಬಿಟ್ಟು, ಆ ಅಸ್ಥಿಪಂಜರದಲ್ಲಿರ್ತಕ್ಕಂಥ ಕಾಲುಗಳು ನೋಡಿಬಿಟ್ಟು ಆ ಐಡಿಯಾ ಬಂತು. ಜೊತೆಗೆ ಹಾವಿನ ಥರ ಕಟ್ ಮಾಡ್ಕೊಂಡಿರ್ತಕ್ಕಂತಹ ಸಣ್ಣ ಒಂದು ಕೋಲುಗಳನ್ನು, ಕಟ್ಟಿಗೆಗಳನ್ನು ಬಳಸಿಬಿಟ್ಟು ಏನು ಮಾಡಬೇಕು, ಅದರ ಮೇಲೆ ಚಪ್ಪರದ ರೀತಿಯಲ್ಲಿ ಹಾಕಬೇಕು. ಈ ಒಂದು ಮಾಹಿತಿ ಅವರಿಗೆ ಸಿಕ್ತು. ಮಚ್ಲಿನೇ ದೋಸ್ತೋಂಕೆ ಪ್ರಶ್ನೋಂ ಕಾ ಜವಾಬ್ ಕ್ಯಾ ದಿಯಾ. ಕಟ್ಟ ಕಡೆಯ ಒಂದು ಪ್ರಾಣಿ ಯಾವುದನ್ನು ಅಂದರೆ ಅವರು ಆ ಕೆರೆಯಲ್ಲಿದ್ದಂತಹ ಒಂದು ಮೀನನ್ನು ಏನು ಮಾಡ್ತಾರೆ, ಭೇಟಿ ಮಾಡ್ತಾರೆ. ಆ ಮೀನು ಇವರಿಗೆ ಕೊಟ್ಟಂತಹ ಸಲಹೆ ಏನು? अंत में जब दोस्तों ने मछली से मुलाकात की और उससे सुझाव पूछा तो मछली ने कहा. ಕೊನೆಯಲ್ಲಿ ಮೀನನ್ನು ಭೇಟಿಯಾದಂತಹ ಫ್ರೆಂಡ್ಸಿಗೆ ಭೇಟಿಯಲ್ಲಿ ಅದು ಕೊಟ್ಟಂತಹ ಸಲಹೆ ಯಾವುದು? ಕೊಟ್ಟಂತಹ ಸಲಹೆ, ಮೀನು ಕೊಟ್ಟಂತಹ ಸಲಹೆ ಏನಂದರೆ, ಆಪ್ ಮೇರಿ ಪೀಠ್ ಕಿ ಪಟ್ಟಿಯ ಧ್ಯಾನ್ ಸೆ ದೇಖ್ ಲೋ. ನೀವು ಏನು ಮಾಡಬೇಕು, ನನ್ನ ಬೆನ್ನಿನ ಮೇಲೆ ಇರ್ತಕ್ಕಂತಹ ಆ ಪಟ್ಟಿಗಳನ್ನು ನೀವು ಗಮನ ಕೊಟ್ಟು, ಧ್ಯಾನ್ ಸೆ ದೇಖೋ ಅಂದರೆ ಗಮನ ಕೊಟ್ಟು ನೋಡಿ. ಫಿರ್ ಪೇಡೋं से बहुत सी ಪತ್ತಿಯಾँ ತೋड़ लो. ನೀವು ನಂತರ ಏನು ಮಾಡಬೇಕು, ಮರಗಳಿಂದ ಎಲೆಗಳನ್ನು, ಗರಿಗಳನ್ನು ನೀವು ತಗೊಳ್ರಿ. ಇನ್ ಪತ್ತಿಯೋं को छप्पर पर उसी तरह जमा दो जैसी मेरी पीठ पर ಪಟ್ಟಿಯಾँ है. ನೀವೇನು ಮಾಡಬೇಕು, ಆ ಎಲೆಗಳನ್ನು ಅಥವಾ ಆ ಗರಿಗಳನ್ನು ತಗೊಂಡು ಚಪ್ರದ ಮೇಲೆ ಹೇಗೆ ಆಗಬೇಕಪ್ಪ ಅಂದರೆ, ನನ್ನ ಬೆನ್ನಿನ ಮೇಲೆ ಆ ಹೇಗೆ ಅದು ಜೋಡಣೆ ಆಗಿದ್ದಾವೋ ಅದೇ ಥರ ನೀವು ಕೂಡ ಜೋಡಿಸ್ಬೇಕು ಅಂತ ಹೇಳ್ತು. 4ನೆಯ ಮೇನ್ ಅನುರೂಪತೆಯ ಪ್ರಶ್ನೆಗಳು ನಿಮಗೆ 4 ಮಾರ್ಕ್ಸ್ ಸಿಗಿರ್ತವೆ ಎಕ್ಸಾಮಿಗೆ. ಅದು ಯಾವ ಪಾಠದಿಂದ ಬೇಕಾದ್ರೂ ಬರಬಹುದು. ಮೊದಲನೇದು ಇವೆರಡಕ್ಕೂ ಕೂಡ ಒಂದು ಸಂಬಂಧ ಇದೆ. ಹಾಗೆಯೇ ನಾವು ಇದಕ್ಕೆ ಸಂಬಂಧಪಟ್ಟಂತಹ ಒಂದು ವರ್ಡ್ನ ನಾವಿಲ್ಲಿ ಬರೀಬೇಕು. ಹಾಥಿ ಜಂಗಲಿ ಜಾನುವಾರು, ಭೈಂಸ್ ಪಾಲ್ತು ಜಾನುವಾರು. ಅಂದರೆ ಇದನ್ನು ನಾವೇನು ಮಾಡ್ತೀವಿ, ಸಾಕ್ತೀವಿ. ಪಾಲ್ತು ಜಾನುವಾರು. ಮಚ್ಲಿ ಪಾನಿ, ಇಲ್ಲಿ ಏನು ಇದನ್ನು ಕೊಟ್ಟಿದ್ದಾರೆ, ಮೀನಿರ್ತಕ್ಕಂಥದ್ದು ಇಲ್ಲಿ ನೀರಲ್ಲಿ, ಹಾವೆಲ್ಲಿರುತ್ತೆ ಅನ್ನೋದನ್ನು ನಾವು ಉತ್ತರ ಬರೀಬೇಕು. ಬಿಲ್ಲದಲ್ಲಿ ಇರುತ್ತಲ್ವ, ಬಿಲ್ ಅಂತ ನಾವು ಬರೆದು ಉತ್ತರಿಸ್ಬೇಕು. ಮಚ್ಲಿ ತೈರ್ನ, ಅದೇ ಈಗ ಈ ಒಂದು ವರ್ಡ್ ನೋಡ್ರಿ, ಇಲ್ಲಿ ಮಚ್ಲಿ ಅಂತ ಇದ್ದಾಗ ಪಾನಿ ಇದ್ದರೆ ಅದೆಲ್ಲಿರುತ್ತೆ ಅಂತ. ಈಗ ಅದು ಹೇಗೆ ಹೋಗುತ್ತೆ ಅಂತ ಕೇಳಿದ್ದಾರೆ. ಮತ್ತು ಇಲ್ಲಿ ಇದು ಕೂಡ ಸೇಮ್ ಇದೆ. ಇದೊಂದು ಡಿಫ್ರೆನ್ಸ್ ಇರೋದ್ರಿಂದ ನಾವಿಲ್ಲಿ ಡಿಫ್ರೆಂಟ್ ಆನ್ಸರ್ನ ನಾವು ಬರಿಬೇಕು. ಅದು ಈಜುತ್ತೆ, ಯಾವುದು? ಮೀನು ಈಜುತ್ತೆ. ಹಾವು ಏನು ಮಾಡುತ್ತೆ, ಅದು ನುಸುಳುತ್ತಲ್ವ, ರೇಂಗ್ನ ಅಂತ ನಾವು ಬರಿಬಹುದು. ಹಾಗೆಯೇ ಹಾಥಿ ಸೂಂಡ್ ಅಂದರೆ ಆನೆಗೆ ಏನಿರುತ್ತೆ, ಸೊಂಡಿಲಿರುತ್ತೆ. ಹಾಗಾದರೆ ಎಮ್ಮೆಗೆ ಏನಿರುತ್ತೆ, ಸಿಂಗ್ ಅಂತ ಬರೀಬೋದು. ಸಿಂಗ್ ಅಂದರೆ ಅದಕ್ಕೆ ಕೋಡ್ಗಳಿರ್ತವೆ. ಅನ್ಯವಚನ ರೂಪವನ್ನು ನಾವು ಬರಿಬೇಕು. ಕಹಾನಿ, ಇಲ್ಲಿರ್ತಕ್ಕಂತಹ ಈ ಈಕಾರವನ್ನು ಅದನ್ನು ಇ ಅಂತ ಬರೆದು ಕಹಾನಿಯ ಅಂತ ನಾವು ಬರಿಬೇಕಾಗುತ್ತೆ. ಕಹಾನಿಯ. ಎರಡನೇದು ಗುಫಾಯೆ, ಆ್ಯಸ್ ಇಟ್ ಇಟ್ ಗುಫಾ ಅಂತ ಬರೆದು ಇಲ್ಲಿ ಎ ಅಂತಕ್ಕಂಥದ್ದು ನಾವು ಸೇರಿಸಬೇಕು. ಪೇಡ್ಗೆ ಪೇಡ್ ಅಂತಲೇ ನಾವು ಬರಿಬೇಕು. ಇದು ಪುಲ್ಲಿಂಗದ ಏಕವಚನದ ವರ್ಡ್ ಹೀಗೆ ಬಂದರೆ ಅದನ್ನು ನಾವು ಪೇಡ್ ಅಂತ ಬರಿಬಹುದು. ಫಲ್ಲು, ಪೇಡು ಇವೆಲ್ಲವೂ ಕೂಡ ಪ್ಲೂರಲಲ್ಲೂ ಅಂದರೆ ಅನ್ಯವಚನ ಅಂದರೆ ಬಹುವಚನದಲ್ಲೂ ಮತ್ತು ಏಕವಚನದಲ್ಲೂ ಒಂದೇ ಥರ ಇರ್ತವೆ. ಪತ್ತಿ, ಪತ್ತಿಯ. ಕಹಾನಿಯ ಅಂತ ನಾವು ಇದು ಬರೆದ್ವಲ್ಲ, ಇದನ್ನು ಹಾಗೆಯೇ ಪತ್ತಿಯ. ಇದು ಕೂಡ ಅಷ್ಟೇ, ಹಡ್ಡಿಯ. ಹಡ್ಡಿಯ.
ಇದು ಕೂಡ ಅಷ್ಟೇ, ಮಚ್ಲಿಯಾ. ಇಲ್ಲಿ ಗಮನಿಸ್ತಾ ಇದ್ದೀರಾ, ಈ ಒಂದು ಈಕಾರ ಇಲ್ಲಿ ಏನಾಗಿದೆ ಅಂತಕ್ಕಂಥದ್ದನ್ನು ನೀವು ಗಮನಿಸಬೇಕು. ಲಕ್ಡಿಯಾ, ಲಕ್ಡಿಯಾ. ಪಟ್ಟಿಯ. ತುಂಬ ಇವು ಈ ರೀತಿಯ ಒಂದು ವರ್ಡ್ಸೇ ಇದ್ದಾವೆ. ಲೋಗ್ಗೆ ಲೋಗ್ ಅಂತಲೇ ನಾವು ಬರಿಬೇಕು. ಅನ್ಯವಚನದಲ್ಲಿ ಜನ ಅಂತ, ಜನ ಅಂದರೆ ಅದು ಕಾಮನ್ ಆಗಿ ಯಾವಾಗಲೂ ಕೂಡ ಬಹುವಚನದಲ್ಲೇ ಇರ್ತಕ್ಕಂಥದ್ದು. ಅದು ಘರ್ಗೂ ಕೂಡ ನಾವು ಘರ್ ಅಂತಲೇ ಬರೆದು ಈ ಒಂದು ಅನ್ಯವಚನದಲ್ಲಿ ಬರೀತಕ್ಕಂಥದ್ದನ್ನು ನಾವು ಇದು ಮಾಡಬೇಕು. ಇದರ ಒಂದು ಪ್ರಶ್ನೆ ಕೂಡ ಎಕ್ಸಾಮಿಗೆ ಇರುತ್ತೆ. ಹಾಗೆಯೇ ಅನ್ಯಲಿಂಗ ರೂಪು, ಆದ್ಮಿ ಅಂದರೆ ಪುರುಷ ಅಂತ, ಮಹಿಳೆ ಅಂದರೆ ಔರತ್ ಅಂತ ಬರೀಬಹುದು, ಔರತ್. ಹಾಥಿ, ಹಾಥಿನಿ. ಭೈಂಸ್, ಭೈಂಸ. ಭೈಂಸ್ ಅಂದರೆ ಎಮ್ಮೆ, ಭೈಂಸ ಅಂದರೆ ಕೋಣ. ಶೇರ್, ಶೇರ್ನಿ, ಶೇರ್ನಿ. ಮೋರ್ ಅಂದರೆ ನವಿಲು, ಗಂಡು ನವಿಲು. ಮೋರ್ನಿ ಅಂದರೆ ಹೆಣ್ಣು ನವಿಲು. ಬಹನ್ ಅಂದರೆ ತಂಗಿ ಅಥವಾ ಅಕ್ಕ. ಭಾಯಿ ಅಂದರೆ ಅಣ್ಣ ಅಥವಾ ತಮ್ಮ ಅಥವಾ ಸಹೋದರ. ಆಪೋಸಿಟ್ ವರ್ಡ್ಸ್ ಬರೀಬೇಕು. ಬಹುತ್ ಗೆ ಆಪೋಸಿಟ್ ವರ್ಡ್ ಕಮ್, ಜಾಸ್ತಿ ಕಡಿಮೆ. ದಿನ್ಗೆ ರಾತ್. ನೀಚೆ ಅಂದರೆ ಕೆಳಗಡೆ, ಮೇಲೆ ಅಂದರೆ ಊಪರ್. ಮುಷ್ಕಿಲ್ ಅಂದರೆ ಕಷ್ಟ, ಆಸಾನ್ ಅಂದರೆ ಈಸಿ. ಆಗೆ ಅಂದರೆ ಮುಂದೆ, ಹಿಂದೆ ಅನ್ನೋದಕ್ಕೆ ಪೀಛೆ. ಮಜ್ಬೂತ್ ಅಂದರೆ ಗಟ್ಟಿಮುಟ್ಟಾದ, ಮಜಬೂತಾದ ಅಂತ ಕನ್ನಡದಲ್ಲಿ ನಾವು ಯೂಸ್ ಮಾಡ್ತೀವಿ. ಅದಕ್ಕೆ ಆಪೋಸಿಟ್ ವರ್ಡು ಕಮ್ಜೋರ್. ಲಂಬಿ ಅಂದರೆ ತುಂಬ ಉದ್ದ ಇರತಕ್ಕಂಥದ್ದು. ಬೋನಿ ಅಂದರೆ ತುಂಬ ಕುಳ್ಳಗಿರ್ತಕ್ಕಂಥದ್ದು. ಪಾಸ್ ಅಂದರೆ ಹತ್ತಿರ, ದೂರ ಅಂದರೆ ದೂರ. ದೋಸ್ತ್ ಅಂದರೆ ಗೆಳೆಯ. ದುಶ್ಮನ್ ಅಂತ ನಾವು ಬರೆದ್ರೆ ಶತ್ರು ಅಂತ ಆಗುತ್ತೆ. ಕಾಟ್ನ ಅಂದರೆ ಕತ್ತರಿಸುವುದು. ಜೋಡ್ನ ಅಂದರೆ ಜೋಡಿಸುವುದು. ಇದು ಹೊಂದಿಸಿ ಬರೆಯಿರಿ ಎಕ್ಸಾಮ್ನ ದೃಷ್ಟಿಯಿಂದ ಇದೇನಷ್ಟು ಮುಖ್ಯ ಅಲ್ಲ, ಆದರೂ ಕೂಡ ನೀವು ನೋಡ್ಕೊಳ್ರಿ. ತಾಲಾಬ್ ಅಂದರೆ ಈ ಮಚ್ಲಿಗೆ ಇದನ್ನು ಕೊಟ್ಟಿದ್ದಾರೆ. ಹಾಥಿ, ಇಲ್ಲಿ ಪೈರ್, ಅದು ಕಾಲನ್ನು ನನ್ನ ಕಾಲು ಥರ ಇರ್ತಕ್ಕಂಥ ಕಂಬುಗಳನ್ನ ಅಂತ ಹೇಳುತ್ತಲ್ಲ ಹಾಗೆ. ಭೈನ್ಸ್ ಅಂದರೆ ಹಡ್ಡಿಯ, ಅದೇನು ಮಾಡುತ್ತೆ, ತನ್ನ ಮೂಳೆಗಳನ್ನು ಅದು ತೋರಿಸುತ್ತೆ, ತನ್ನ ಮುಂದೆ ಇರ್ತಕ್ಕಂತಹ ಆ ಕೋಣದ ಮೂಳೆಗಳನ್ನು ತೋರಿಸುತ್ತಲ್ವ, ಅದಕ್ಕೆ ನಾವು ಅದನ್ನು ಬರೀಬೇಕು. ಪಹಲ ಮಕಾನ್ ಅಂತ ನಾವು ಬರೆದ್ವಿ. ಸಿಂಗ್ಫೋ ಆದಿವಾಸಿ ಅಂತ ನಾವು ಇಲ್ಲಿ ಬರೆದ್ವಿ. रिक्त स्थान ಅಂದರೆ ಬಿಟ್ಟ ಸ್ಥಳಗಳನ್ನು ತುಂಬಬೇಕು. भैंस ने दोस्तों को अपने भैंसे का पंजर दिखाया. दोस्तों की मुलाकात अंत में, ಕೊನೆಯಲ್ಲಾಗಿದ್ದು ಯಾರು, ಗೆಳೆಯರು ಯಾರನ್ನ ಭೇಟಿಯಾದರು ಕಟ್ಟ ಕಡೆಗೆ, ಮಚ್ಲಿ ಅಂದರೆ ಮೀನನ್ನು ಭೇಟಿ ಮಾಡಿದ್ರು. ಆಪ್ ಲೋಗ್ ಜರಾ ಮೇರಿ ಪೀಠ್ ಕಿ ಪಟ್ಟಿಯಾ, ಆ ಮೀನು ಹೇಳಿರ್ತಕ್ಕಂಥ ಮಾತಿದು, ನನ್ನ ಆ ಬೆನ್ನ ಮೇಲೆ ಇರ್ತಕ್ಕಂಥ ಪಟ್ಟಿಗಳನ್ನು ನೋಡ್ರಿ, ಗಮನ ಕೊಟ್ಟು ನೋಡ್ರಿ ಅಂತ ಹೇಳ್ತು. ಭೈಂಸ್ ಬಹನ್ ಹಮ್ ಲೋಗ್ ಮಕಾನ್ ಬನಾನ ಚಾತೆ ಹೇ, ಮೊದಲಿಗೆ ಆ ಗೆಳೆಯರಿಬ್ಬರು ಕೂಡ ಹೋಗಿ ಎಮ್ಮೆ ಹತ್ರ ಹೇಳಿರ್ತಕ್ಕಂಥದ್ದು. ಅಂದರೆ ಇದಾದ ನಂತರ, ಆನೆ ಹಾವಿನ ನಂತರ. ಪರ್ಯಾಯವಾಚಿ ಶಬ್ದಗಳು ಕೂಡ ಎಕ್ಸಾಮ್ಗೆ ಕೇಳಲ್ಲ, ಅದು ಕೇಳಿದ್ರೆ ಹೇಗೆ ಬರೀಬಹುದು ಅಂದರೆ, ಮಕಾನ್ಗೆ ಘರ್ ಅಂತ ಬರಿಬಹುದು, ಗೃಹ ಅಂತ ಬರಿಬಹುದು. ಪೇಡ್ಗೆ ವೃಕ್ಷ ಅಂತ ಬರಿಬಹುದು, ತರು ಅಂತಲೂ ಬರಿಬಹುದು. ದೋಸ್ತ್ಗೆ ಮಿತ್ರ ಅಂತ ಬರಿಬಹುದು. ಭೇಂಟ್ಗೆ ಅಂದರೆ ನಾವು ಕೊಡ್ತಕ್ಕಂಥ ಗಿಫ್ಟ್, ಉಪಹಾರ ಅಂತ ಬರಿಬಹುದು, ಉಪಹಾರ ಅಂತ ನಾವು ಬರಿಬಹುದು. ಪ್ರಥಮ ಪ್ರೇರಣಾತ್ಮಕ ಕ್ರಿಯಾರೂಪಿ ಎಕ್ಸಾಮ್ನ ದೃಷ್ಟಿಯಿಂದ ತುಂಬ ಮುಖ್ಯ ಆಗಿರ್ತಕ್ಕಂಥದ್ದು. ಬನ್ನ ಅಂದರೆ ಆಗೋದು, ಬನಾನ ಅಂದರೆ ಮಾಡುವುದು. ಗಿರ್ನ ಅಂದರೆ ಬೀಳುವುದು, ಗಿರಾನ ಅಂದರೆ ಬೀಳಿಸುವುದು. ಲಗ್ನ ಅಂದರೆ ಅಂಟ್ಕೊಳ್ಳೋದು, ಲಗಾನ ಅಂದರೆ ಅಂಟಿಸುವುದು. ಸೀಖ್ನ ಅಂದರೆ ಕಲಿಯುವುದು, ಸಿಖಾನ ಅಂದರೆ ಕಲಿಸುವುದು. ಕರ್ನ ಅಂದರೆ ಮಾಡೋದು, ಕರಾನ ಅಂದರೆ ಒಬ್ರಿಗೆ ಹೇಳಿಬಿಟ್ಟು ನಾವು ಕೆಲಸವನ್ನು ಮಾಡಿಸೋದು. ಟಹರ್ನ ಅಂದರೆ ನಾವು ಒಂದು ಕಡೆ ಉಳ್ಕೊಳ್ತಕ್ಕಂಥದ್ದು. ಟಹರಾನ ಅಂದರೆ ಇನ್ನೊಬ್ಬರನ್ನ ಅಲ್ಲಿ ಉಳಿಯೋ ಒಂದು ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು. ಇಲ್ಲಿ ಸಹಿ ಶಬ್ದ ಚುನ್ಕರ್ ಲಿಖಿ ಅಂತ ಹೇಳಿದರೆ, ಹಾತಿಗೆ ಜಂಗಲ್ ಅಂದರೆ ಇದು ಒಂದನೇದು. ಸಾಂಪ್ಗೆ ನಾವು
ಇದು ಬಿಲ್ಲದಲ್ಲಿರುತ್ತಲ್ಲ ಅದನ್ನು ಬರೀಬಹುದು. ಮತ್ತು ಇದು ಮೂರನೇದು ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಕೊಡಬೇಕಾಗಿತ್ತು, ಇಲ್ಲಿ ಕೊಟ್ಟಿದ್ದಾರೆ ಭೈಂಸ್ ಪಾಲ್ತು ಜಾನುವಾರು ಅಂತಕ್ಕಂಥದ್ದನ್ನು ನಾವು ಬರೆದ್ವಿ. ನಾಲ್ಕನೇದು ಮछली ಮೀನು ನೀರು. ಹಾಗೆಯೇ ಪಕ್ಷಿ ಅದು ಆಸ್ಮಾನ್ ಅಂದರೆ ಆಕಾಶದಲ್ಲಿ ಹಾರ್ತಾ ಇರುತ್ತೆ. ಬೈಲ್ಗಾಡಿ ಗಾಂವ್ ಕಾಮನ್ನಾಗಿ ನಾವು ಎತ್ತಿನ ಗಾಡಿಯನ್ನು ಬಂಡಿಯನ್ನು ನಾವೆಲ್ಲಿ ನೋಡ್ತೀವಿ, ಹಳ್ಳಿಯಲ್ಲಿ ನಾವು ನೋಡ್ತೀವಿ. ಕನ್ನಡ ಅಥವಾ ಇಂಗ್ಲೀಷಲ್ಲಿ ಅನುವಾದ ಮಾಡಿ ಅಂತ ಇಲ್ಲಿ ಕೇಳಿದರೆ, ಇಲ್ಲಿ ಸದ್ಯಕ್ಕೆ ನಾವು ಕನ್ನಡದಲ್ಲಿ ಅನುವಾದ ಮಾಡಿದ್ದೀವಿ. ಭೈಂಸ್ನೆ ದೋಸ್ತೋಂಕು ಪಂಜರ್ ದಿಖಾಯ ಅಂದರೆ ಎಮ್ಮೆಯು ಗೆಳೆಯರಿಗೆ ಅಸ್ಥಿಪಂಜರವನ್ನು ತೋರಿಸ್ತು. ಸಾಂಪ್ನೆ ಕಹ ಆಗೆ ಕಿ ಬಾತ್ ಮೈ ನಹಿ ಜಾಂತ, ಹಾವು ಹೇಳ್ತು ಮುಂದಿನ ಮಾತು ನನಗೆ ಗೊತ್ತಿಲ್ಲ ಅಥವಾ ತಿಳಿದಿಲ್ಲ. ಹಾಥಿ ಬೋಲ ಇಸ್ಮೆ ಕ್ಯಾ ಕಠಿನಾಯಿ ಹೇ, ಆನೆ ಏನು ಹೇಳ್ತು ಇದರಲ್ಲೇನೋ ಕಷ್ಟವಿದೆ. ತಾಲಾಬ್ ಮೇ ಏಕ್ ಬಹುತ್ ಬಡಿ ಮछली ತೈರ್ ರಹಿ ಥಿ, ಅಂದರೆ ಕೆರೆಯಲ್ಲೊಂದು ದೊಡ್ಡ ಮೀನು ಈಜುತ್ತಿತ್ತು. ಇದು ನಿಮ್ಮ ದುನಿಯಾ ಮೇ ಪಹಲಾ ಮಕಾನ್ ಪಾಠದ ಅಷ್ಟು ಪ್ರಶ್ನೆ ಉತ್ತರಗಳು, ಅನುವಾದದ ಅಭ್ಯಾಸ ಇವೆಲ್ಲವನ್ನು ಕೂಡ ನಾವಿಲ್ಲಿ ಚರ್ಚೆ ಮಾಡಿದ್ವಿ. ಮುಂದಿನ ಪಾಠದ ವಿವರಣೆ ಅಥವಾ ಅದರ ನೋಟ್ಸ್ನ ವಿವರಣೆಯೊಂದಿಗೆ ಮತ್ತೆ ಭೇಟಿಯಾಗುವಂತೆ.